ಈ ಹೆಂಗಸರು ಅದು ಹ್ಯಾಕ್ ದಿವಸ ಅಡುಗೆ ಮಾಡ್ತಾರೋ ಗೊತ್ತಾಗಲ್ಲಪ್ಪ. ಅಯ್ಯಪ್ಪ, ನನಗೆ ಒಂದು ದಿವಸಕ್ಕೆ ಸುಸ್ತಾಗಿ ಹೋಯ್ತು. ಇದನ್ನೇನಾದ್ರು ಆ ಸೋಗಲಾಡಿ ಹತ್ರ ಹೇಳಿದ್ರೆ ಹೆಚ್ಚಿಕೊಂಡು ಬಿಡ್ತಾಳ ಅವಳು. ಅದಕ್ಕೆ ಬಾಯ ಬಿಡಲಿಲ್ಲ ನಾನು. ತುಳಸಿ, ತುಳಸಿ, ಯಾಕಮ್ಮ ಬಾಯಿಲ್ಲ ಕೂತ್ಕೋಬಾ. ಯಾಕೆ ಅಳ್ತಿದ್ಯಾ? ಏನಾಯ್ತು ನಿನಗೆ? ತುಳಸಿ ಕೂತ್ಕೋ. ಸೋಗಲಾಡಿ ಒಂದು ಲೋಟ ನೀರು ತಗೊಂಡ್ ಬಾ. ಆದರೆ ಅದೇ ಅಕ್ಷರಗಳನ್ನೇ ಸುಳ್ಳು ಸುಳ್ಳೆ ಇನ್ನೊಬ್ಬರ ತೇಜೋವಧೆಗೆ ಬಳಸಿದ್ರೆ ಅದು ನಾವು ಆ ದೇವರಿಗೆ ಮಾಡೋ ಅವಮಾನಮ್ಮ. ಅದಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ಬಿಡು. ಆದ್ರೆ ಮಾಧವ್ ಅವರು ಅಲ್ಲಮ್ಮ, ಅವ್ರು ನಿಮಗ್ ಸೀರೆ ಕೊಟ್ರು ಅಂತ ಮದ್ವೆನ ಮುರ್ಕೊಂಡ್ಬಿಟ್ರ? ಅವ್ರ ಮನೇಲಿ ಎಷ್ಟು ಜನ ಒಳ್ಳೆಯವರಿದಾರೋ ಅಷ್ಟೇ ಕೆಟ್ಟ ಮುಖಗಳು ಇವೆ. ಅದಕ್ಕೆ ಈ ಸಮಸ್ಯೆ. ಅದೇನು ಅಂತ ಗೊತ್ತಿಲ್ಲ ಪುಟ್ಟ. ಆದ್ರೆ ಮಾಧವ್ ಅವರಿಂದ ಅವ್ರ ಮಗನ್ ಮದ್ವೆ ನಿಂತು ಹೋದ್ರೆ ಅವ್ರ ಬಗ್ಗೆ ಅವ್ರ ಮನೆಯವರೆಲ್ಲ ಏನ್ ತಪ್ಪು ತಿಳ್ಕೊಳಲ್ಲ ಹೇಳು? ಮಾಧವನ ಮಗ ಅಂತಂದ್ರೆ ಆ ಕೆಫೆ ನಡೆಸ್ತೀನಿ ಅಂತ ಚಾಲೆಂಜ್ ಮಾಡಿದ್ನಲ್ಲ, ಆ ಸಿಂಗಳಿಕಾನ? ಹೌದು ಮಾವ. ಎಂಥ ತಂದೆಗೆ ಎಂಥ ಮಗ. ಮಾವ, ನಿಮಗ್ ವಿಷಯ ಗೊತ್ತಿದೆ ಅಂದ್ರಲ್ಲ, ಆ ಪೇಪರಲ್ಲಿ ಏನ್ ಬಂದಿದೆ ಮಾವ? ಜನಾರ್ದನ್ ಹತ್ರ ನಾನು ಮಾತಾಡ್ತೀನಿ. ನನ್ನ ಕಡೆಯಿಂದ ತಪ್ಪಾಗಿದೆಯೋ ಇಲ್ವೋ, ಆದರೆ ನನ್ನಿಂದಾಗಿ ನನ್ನ ಮಗನ ಮದುವೆ ನಿಲ್ಲೋ ಹಾಗಾಗೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ದಯವಿಟ್ಟು ನೀವು ಯಾರು ಇದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನೀವದ್ ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಅಂದ್ಕೊಂಡಿದ್ದ ಡೇಟಿಗೆ ನನ್ನ ಮದುವೆ ಆಗಬೇಕು ಅಷ್ಟೇ. ಅಲ್ಲ ಮಹೇಶ, ನಾನೇನು ತಪ್ಪು ಮಾಡಿದೆ ಹೇಳು? ಕೆಲವೊಂದ್ಸಲ ಸುಮ್ಮನಿರೋದೇ ತಪ್ಪ ಅನಿಸ್ಬಿಡುತ್ತೆ. ತುಳಸಿಯವರಿಂದ ಆ ಪೇಪರ್ ವಿಷಯನ ಮುಚ್ಚಿಡಬೇಕು ಅಂತ ದತ್ತ ಸ್ಪಷ್ಟವಾಗಿ ಹೇಳಿದರು. ಆದರೆ ಆ ವಿಷಯ ಅವ್ರಿಗೆ ಗೊತ್ತಾಗೋಗಾಯ್ತು. ಅದು ಅಲ್ಲದೆ ಅಭಿ ನನ್ನನ್ನು ಇನ್ನೂ ದ್ವೇಷದಿಂದ ನೋಡೋಕಾಯ್ತು. ನಾನು ಯಾವತ್ತೂ ಯಾರಿಗೂ ಕೆಟ್ಟದಾಗಲಿ ಅಂತ ಏನೂ ಮಾಡಲ್ಲ. ಆದರೆ ಯಾಕೆ ಯಾವಾಗಲೂ ಹೀಗೆ ಆಗುತ್ತೆ? ನಾನು ಜನಾರ್ದನ್ ಹತ್ರ ಮಾತಾಡಿ ಎಲ್ಲ ಸರಿಯಾಗಿ ಹೋಗಿ ಮಾಡ್ತೀನಿ. ನನಗೆ ನನ್ನ ಮಕ್ಕಳ ಖುಷಿಗಿಂತ ನನ್ನ ಈಗೋ ದೊಡ್ಡದಲ್ಲ. ನನ್ನ ಇಬ್ಬರು ಮಕ್ಕಳು ನನ್ನ ದ್ವೇಷದಿಂದನೇ ನೋಡೋಗಾಗ್ತಿದೆಯಲ್ಲ. ಯಾವತ್ತೂ ನನ್ನ ಪ್ರೀತಿಸೋದೇ ಇಲ್ವಾ?
ಬಾವ, ಆ ಜನಾರ್ದನ್ ಈ ವಿಷಯನ ಇಷ್ಟು ದೊಡ್ಡದು ಮಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ ಬಾಬಾ. ನೀವು ಅವ್ರ ಜೊತೆ ಮಾತಾಡಕ್ಕೆ ಹೋದ್ರೆ ಮತ್ತೆ ದ್ವೇಷ ಸಾಧಿಸ್ಬೋದು. ನಾನು ಅವ್ರ ಜೊತೆ ಮಾತಾಡ್ಲಾ? ಬೇಡ ಶರ್ವರಿ, ಸಮಸ್ಯೆ ಆಗಿರೋದು ನನ್ನಿಂದ ಅಂತಾದರೆ ನಾನೇ ಅದನ್ನು ಸರಿ ಮಾಡ್ತೀನಿ. ಬಾಬಾ, ನನ್ಗನ್ಸುತ್ತೆ ಈಗಲಾದರೂ ನೀವು ಒಂದು ಪ್ರೆಸ್ ಮೀಟ್ ಮಾಡಿ ನಿಮ್ಮ ತುಳಸಿ ಮಧ್ಯ ಆ ಥರ ಏನೂ ಇಲ್ಲ ಅಂತ ಪಬ್ಲಿಕ್ ಸ್ಟೇಟ್ಮೆಂಟ್ ಕೊಡೋದು ಒಳ್ಳೆಯದು ಅನಿಸುತ್ತೆ. ಇನ್ನೂ ತಡ ಮಾಡಿದರೆ ಇದು ಯಾವ ಥರ ದೊಡ್ಡ ಸುದ್ದಿ ಆಗುತ್ತೆ ಅಂತ ಗೊತ್ತಿಲ್ಲ. ಜೊತೆಗೆ ಅಭಿ ಮದ್ವೆನೂ ಹತ್ರ ಬರ್ತಿದೆ. ಹೇಳಿ ಮಾಧವ್ ಅವರೇ, ಆರಾಮಾಗಿದ್ದೀರಾ ಅಲ್ವಾ? ಹಾಂ, ಇದ್ದೀನಿ. ಇವತ್ತಾಗಿರೋ ವಿಷಯನ ನೀವು ಮನ್ಸಿಗೆ ತಗೋಬೇಡಿ. ಆಗಿದ್ದಾಗೋಯ್ತು. ಜನಾರ್ದನ್ ಹತ್ರ ನಾನು ಮಾತಾಡ್ತೀನಿ. ನನ್ನ ಕಾರಣಕ್ಕೆ ಅಭಿ ಭವಿಷ್ಯ ಹಾಳಾಗೋದಕ್ಕೆ ನಾನು ಯಾವತ್ತೂ ಬಿಡೋದಿಲ್ಲ. ಜನಾರ್ದನ್ ಕಾಲಕ್ಕೆ ಬಿದ್ದಾದರೂ ಮಾತುಕತೆ ನಡೆಸ್ತೀನಿ. ಮಾಧವ್ ಅವರೇ, ಒಂದು ಮಾತು ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಆ ಪೇಪರಲ್ಲಿ ನನ್ನ ಮುಖ ಕಾಣ್ತಿರ್ಲಿಲ್ಲ, ಆದರೆ ನೀವು ಅಂತ ಗೊತ್ತಾಗ್ತಾ ಇತ್ತು. ನಿಮ್ಮ ಬಗ್ಗೆ ಎಲ್ಲ ಕಡೆ ಮಾತಾಡ್ಕೋತಾ ಇರ್ತಾರೆ, ನಿಮಗೂ ನೋವಾಗಿರುತ್ತೆ. ಆದರೆ ನೀವು ಯಾಕೆ ಈ ವಿಷಯ ನನ್ನ ಹತ್ರ ಹೇಳಿದ್ರೆ ಮುಚ್ಚಿಟ್ರಿ? ನನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಇಂಥ ಭಾವನೆ ಇಟ್ಕೊಂಡು ನಾನು ಹೇಗೆ ಈ ವಿಷಯನ ನಿಮ್ಮ ಹತ್ರ ಹೇಳಿ? ಮಾಧವ್ ಅವರೇ, ಕ್ಷಮಿಸಿ ಮಾಧವ್ ಅವರೇ, ನನ್ನ ಪ್ರಶ್ನೆಯಿಂದ ನಿಮಗೆ ನೋವಾಯ್ತು ಅನ್ಸುತ್ತೆ. ನಾವಿಬ್ರು ತುಂಬಾ ಆತ್ಮೀಯ ಸ್ನೇಹಿತರಾಗಿದ್ದೀವಿ. ನನಗಾಗ್ಲಿ ನಿಮ್ಗಾಗ್ಲಿ ಒಬ್ಬರಿಂದ ಒಬ್ರು ಯಾವ ವಿಷಯನೂ ಮುಚ್ಚಿಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಅದರಲ್ಲೂ ನಮ್ಮಿಬ್ರು ಮನಸ್ಸಲ್ಲಿ ಅಂಥದ್ದೇನೂ ಇಲ್ಲದೆ ಇರುವಾಗ 4 ಜನ ಈ ಥರ ಎಲ್ಲ ಮಾತಾಡ್ತಾ ಇದ್ದಾರಲ್ಲ ಅಂತ, ಅದರಿಂದ ನಿಮಗೆ ತೊಂದರೆ ಆಗ್ತಾ ಇದೆ ಅಂತ ನೆನೆಸ್ಕೊಂಡಾಗ ನನಗೆ ನೋವಾಗ್ತಾ ಇದೆ. ಕ್ಷಮಿಸಿ ತುಳಸಿಯವರೇ, ತಪ್ಪು ನಂದೆ. ಅದು ನಾನು ನೀವು ಇನ್ವಾಲ್ವ್ ಆಗಿರೋ ಇಷ್ಟು ದೊಡ್ಡ ವಿಷಯ ನಿಮ್ಮಿಂದ ಮುಚ್ಚಿಟ್ಟೆ. ಸಡನ್ನಾಗಿ ಯಾರೋ ಬಂದು ಹೇಳೋವಾಗೋಯ್ತು, ಅದರಿಂದ ನಿಮಗೆ ನೋವಾಗೋಗಾಯ್ತು. ಅದಕ್ಕೆ ಕಾರಣ ನಾನೇ. ಅಯ್ಯೋ, ತಪ್ಪು ನಿಮ್ಮ ಮೇಲೆ ಹಾಕೋಬೇಡಿ. ನಿಮ್ಮ ಉದ್ದೇಶ ಒಳ್ಳೆಯದೇ ಆಗಿತ್ತಲ್ವಾ? ಹೋಗ್ಲಿ ಬಿಡಿ, ನಾಳೆ ಕೆಫೆಲ್ ಮಾತಾಡೋಣ. ಈಗ ತಡ ಆಗಿದೆ, ಬಂದ್ಕೊಡಿ. ಹಾಂ. ಪೇಪರ್ ವಿಷಯನ ನಿಮ್ಮ ಹತ್ರ ಹೇಳಿರಲಿಲ್ಲ ಅಂತ ನಿಮಗೆ ನೋವಾಯಿತು ಅನಿಸುತ್ತೆ. ಆದರೆ ನಿದ್ದೆ ಬಂದಿಲ್ವ ಬಸ್ಸು? ನಾನು ನಿನ್ನನ್ನು ಅದನ್ನೇ ಕೇಳೋಣ ಅಂದ್ಕೊಂಡೆ. ನನಗೇನೋ ಫೋನಿಗೆ ಮೆಸೇಜ್ ಬಂತು, ಎಚ್ಚರಿಕೆ ಆಯಿತು.
ಎಷ್ಟೊತ್ತಾದ್ರೂ ನೀನ್ ಯಾಕೆ ಇನ್ನೂ ಇದ್ದಿದ್ಯಾ? ಏನೋ ಸರಿ ಇಲ್ಲ ಸಿರಿ. ನನ್ನ ಲೈಫಲ್ಲಿ ಅನ್ಕೊಂಡಿದ್ದೇನೋ ಆಗ್ತಿಲ್ಲ ಅಂತ ಅನಿಸ್ತಾ ಇದೆ. ಏನ್ ಅನ್ಕೊಂಡಿದ್ದೆ? ಅಮ್ಮ ಹಾಸ್ಪಿಟಲ್ಗೆ ಅಡ್ಮಿಟ್ ಆದಾಗ ದುಡ್ಡಿನ ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಾಯ್ತು. ಅದಕ್ಕೆ ಆದಷ್ಟು ಸಂಪಾದನೆ ಮಾಡಿ ಹಾಸ್ಪಿಟಲ್ ಬಿಲ್ದು ಸಾಲ ತೀರ್ಸೋಣ ಅಂತ ಅನ್ಕೊಂಡಿದ್ದೆ. ಜೊತೆಗೆ ನಮ್ಮ ಫ್ಯೂಚರ್ ಸೆಕ್ಯೂರ್ ಮಾಡೋಕ್ಕೋಸ್ಕರ ಸ್ವಲ್ಪ ಇನ್ವೆಸ್ಟ್ ಮಾಡೋದ ಅಂತ ಅನ್ಕೊಂಡೆ. ಆದರೆ ಸಮಾಧಾನ ಮಾಡ್ಕೋ ಸಮೀರ್. ಮುಚ್ಚಿರೋದು ಒಂದ್ ಡೋರ್ ಅಷ್ಟೇ, ಎಲ್ಲ ದಾರಿನೂ ಅಲ್ಲ. ಇನ್ನೊಂದು ಡೋರ್ನ ಹುಡ್ಕೊಂಡು ಹೋದ್ರಾಯ್ತು. ನೀನ್ ಹೋಪ್ಸ್ ಕಳ್ಕೋಬೇಡ ಅಷ್ಟೇ. ಅದಷ್ಟು ಈಸಿ ಅಲ್ಲ ಸಿರಿ. ಆವಾಗ ನಮಗೆ ಕೆಲಸ ಬಿಟ್ಟೋದ್ರೆ ಪರವಾಗಿಲ್ಲ. ಕಂಪ್ನಿಯಿಂದ ಟರ್ಮಿನೇಟ್ ಆಗಿದ್ದೀವಿ ಅಂತಂದ್ರೆ ನಮಗೆ ಮಾರ್ಕೆಟಲ್ಲಿ ವ್ಯಾಲ್ಯೂ ಇರಲ್ಲ, ಕೆಲಸ ಸಿಗೋದು ತುಂಬ ಕಷ್ಟ. ಸಾಲದು ಅಂತ EMI, ಕೈ ಸಾಲ, ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸಣ್ಣ ಪುಟ್ಟ ಖರ್ಚಿಗೂ ಬೇರೆಯವ್ರ ಹತ್ರ ಕೈ ಚಾಚಬೇಕು ಅಂತಂದ್ರೆ ಹಿಂಸೆ ಸಿರಿ. ಅಲ್ಲ ಸಮರ್, ಆ ಅಭಿಜಿತ್ ನಿನ್ನ ಸಡನ್ ಆಗಿ ಕೆಲ್ಸದಿಂದ ತೆಗ್ದು ಹಾಕ್ದಾಗ ನೀನ್ ಪ್ರಶ್ನೆ ಮಾಡ್ಬೇಕಿತ್ತು. ನಿನ್ ಪರ್ಫಾರ್ಮೆನ್ಸು ಚೆನ್ನಾಗೇ ಇದೆ. ಬಲವಾದ ಕಾರಣ ಇಲ್ದೆ ಏಕಾಏಕಿ ಯಾರನ್ನೂ ಹಾಗೆಲ್ಲ ಕೆಲ್ಸದಿಂದ ತೆಗ್ದು ಹಾಕೋ ಹಾಗೆ ಇಲ್ಲ, ಗೊತ್ತಾ? ನಾನಿಲ್ಲಿ ಜಗಳ ಮಾಡಕ್ ಬಂದಿಲ್ಲ. ಇನ್ಫ್ಯಾಕ್ಟ್ ನನಗೆ ಜಗಳ ಮಾಡೋಷ್ಟೆಲ್ಲ ಟೈಮೂ ಇಲ್ಲ ಬಿಡಿ. ನಿಮಗೆ ಗೊತ್ತಿದೆಯೋ ಇಲ್ವೋ, ನಾನು ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಅಂತಂದ್ರೆ ಬ್ಯೂಟಿ ಪ್ರಾಡಕ್ಟ್ಸ್ನ ಸೇಲ್ ಮಾಡೋದು. ಓ, ಮೇಕಪ್ ಪ್ರಾಡಕ್ಟ್ಸ್ ಅಂದ್ರೆ ಏನಂತ ಯೋಚನೆ ಮಾಡ್ತಿದ್ದೀರಾ? ಇದೆ ಲಿಪ್ಸ್ಟಿಕ್ಸು, ಐಲೈನರು, ಮಸ್ಕಾರಾ, ಫೌಂಡೇಶನು, ಇದನ್ನೆಲ್ಲ ಸೇಲ್ ಮಾಡೋದು. ಈ ಮೇಕಪ್ ಮಾಡ್ಕೊಳ್ಳೋರೆಲ್ಲ ಯೂಸ್ ಮಾಡ್ತಾರಲ್ವಾ, ಅದು. ಈ ಕೆಲಸದಲ್ಲಿ ಒಂದೇ ತಿಂಗಳಲ್ಲಿ ಡಬಲ್ ಲಾಭ ಬರುತ್ತೆ, ಗೊತ್ತಾ? ಅದು ಅಲ್ಲದೆ ದೊಡ್ಡ ದೊಡ್ಡ ಮನುಷ್ಯರನ್ನ ಮೀಟ್ ಮಾಡ್ಬೋದು. ಒಂಥರ ಪ್ರೆಸ್ಟೀಜಿಯಸ್ ಕೆಲಸ ಅಂತಾನೆ ಹೇಳ್ಬೋದು. ನೀವು ನೋಡಿದಿರೋ ಇಲ್ವೋ, ನನ್ನನ್ನು ಪಿಕ್ ಮಾಡಕ್ಕೆ ನಮ್ಮ ಮನೆ ಹತ್ರ ಎಂತ ಪಾಶ್ ಕಾರ್ಗಳೆಲ್ಲ ಬರುತ್ತೆ, ಗೊತ್ತಾ? ಸಂತೋಷ ನಂದಿನಿ, ಎಲ್ಲ ಒಳ್ಳೇದಾಗ್ಲಿ. ನಂದಿನಿ, ತಪ್ಪು ತಿಳ್ಕೊಬೇಡ. ನನಗೆ ಈಗ ಕೂತ್ಕೊಂಡು ಮಾತಾಡೋಷ್ಟು ಪುರ್ಸತ್ತಿಲ್ಲ. ನಾನು ಕೆಫೆಗೆ ಹೋಗ್ಬೇಕು. ಓಹೋ, ಊರಿಗೊಬ್ಳೆ ವರ್ಕಿಂಗ್ ವುಮೆನ್ ಅನ್ನೋ ತರ ಆಡ್ತಾಳೆ. ಅಯ್ಯೋ, ಪರವಾಗಿಲ್ಲ ತುಳಸಿ ಅವರೇ, ನೀವು ವರ್ಕಿಂಗ್ ವುಮೆನ್ನು. ನೀವಿದ್ರಲ್ಲಿ ಇನ್ವೆಸ್ಟ್ ಬಂಡವಾಳ ಹಾಕಿದ್ರೆ ನಿಮಗೂ ಲಾಭ ಬರುತ್ತೆ, ಈ ಮನೆಗೂ ಯೂಸ್ ಆಗತ್ತೆ. ನಂದಿನಿ, ನನ್ಗೆ ಅಷ್ಟೆಲ್ಲ ಸಮಯ ಇಲ್ಲ ಈಗ. ಅದು ಅಲ್ಲದೆ ನಂಗೆ ಅದೆಲ್ಲ ಗೊತ್ತಾಗಲ್ಲ. ನಾನು ಈ ಕೆಫೆಗೆ ಅಭಿ ಮದುವೆ ವಿಷಯಕ್ಕೆ ತಲೆ ಕೆಡ್ಸ್ಕೊತಾ ಇದೆಯಾ? ತಲೆ ಕೆಡ್ಸ್ಕೊಬೇಡ, ಎಲ್ಲ ಸರಿ ಹೋಗುತ್ತೆ. ಮಾವ ಇನಿಷಿಯೇಟಿವ್ ತಗೊಂಡಿದ್ದಾರೆ ಅಂದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ನನಗೆ ಗೊತ್ತು. ಆದ್ರೆ ನನ್ನ ಟೆನ್ಷನ್ ಅದಕ್ಕಲ್ಲ. ಮತ್ತೆ ಇಷ್ಟು ವರ್ಷ ದ್ವೇಷನ ಮತ್ತು ಅಭಿಗೋಸ್ಕರ ಮಾವ ಜನಾರ್ದನ್ ಅವ್ರ ಮನೆಗೆ ಹೋಗಿದ್ದಾರೆ. ಮಾಡಿದುಣ್ಣ ಮಾರಾಯ ಅಂತಾರಲ್ಲ, ನಾವು ಮಾಡಿದ ತಪ್ಪನ್ನ ನಾವೇ ಸರಿ ಮಾಡ್ಕೋಬೇಕು. ಏನ್ ಹೀಗೆ ಹೇಳ್ತಿದ್ದೀರಾ? ಮಾವ ಜನಾರ್ದನ್ ಮನೆಗೆ ಹೋಗಿದ್ದಾರೆ, ನಿಮ್ಗೇನು ಅನಿಸ್ತಿಲ್ವಾ? ಹೋಗಿ ಹೋಗಿ ಜನಾರ್ದನ್ ಬೈಕ್ ಸಿಕ್ಕಿದಾರಲ್ಲ, ಅದು ತಪ್ಪಲ್ವಾ? ನಮ್ಗೆ ಒಬ್ಬ ಮನುಷ್ಯ ಆಗಲ್ಲ ಅಂದ್ರೆ ಅವ್ನ್ ಮಾಡಿದ್ದೆಲ್ಲ ತಪ್ಪಾಗೆ ಕಾಣುತ್ತೆ. ಆ ಜನಾರ್ದನ್ ಮಾವನ ಹತ್ರ ಹೇಗ್ ಮಾತಾಡ್ತಾರೆ ಅಂತ ನಾನು ನೋಡಿದೀನಿ. ಒಂದು ಸಣ್ಣ ಅವಕಾಶ ಸಿಕ್ಕಿದ್ರು ಸಾಕು ಮಾವನ್ಗೆ ಅವಮಾನ ಮಾಡಕ್ಕೆ ಕಾಯ್ತಾ ಇರ್ತಾನ ಆ ಮನುಷ್ಯ. ಈಗ್ಲೂ ಅಷ್ಟೇ, ಮಾವನ್ಗೇನಾದ್ರೂ ಅವಮಾನ ಮಾಡಿ ಕಳ್ಸಿದ್ರೆ ನಾನಂತೂ ಸುಮ್ನೆ ಇರಲ್ಲ. ಪುಣ್ಯ, ನೀನೇನಿಗೆ ಕೋಪ ಮಾಡ್ಕೋತಾ ಇದೆಯಾ? ಜನಾರ್ದನ್ ಕೆಟ್ಟ ಮನುಷ್ಯ ನಿಜ, ಆದ್ರೆ ನಿಮ್ಮ ಮಾವ ಹೀಗೆ ಮಾಡಿರೋದಕ್ಕೇನೆ ಅವ್ರ ಮುಂದೆ ಹೋಗಿ ನಿಂತಿರೋದು. ಎಲ್ಲ ಅವರಾಗೆ ತಂದ್ಕೊಂಡಿರೋ ಸಮಸ್ಯೆ, ನಾವೇನ್ ಮಾಡಕ್ಕಾಗತ್ತೆ? ಮನೆಯವ್ರ ಖುಷಿಗೋಸ್ಕರ ಅವಮಾನನ ಮಾವ ಸಹಿಸ್ಕೊಳ್ಳೋದಕ್ಕೂ ರೆಡಿ ಆಗಿದ್ದಾರೆ. ಎಲ್ಲ ನಾನೇ ಸರಿಪಡಿಸ್ತೀನಿ ಅಂತಾನು ಹೇಳಿದ್ದಾರೆ. ಅಂತದ್ರಲ್ಲಿ ಪುಣ್ಯ, ಬರೀ ಸರಿಪಡಿಸ್ತೀನಿ ಅಂತ ಹೇಳಿದ್ರೆ ಆಗಲ್ಲ, ಮಾಡಿ ತೋರಿಸ್ಬೇಕು. ಅದಕ್ಕೆ ನಾನು ಅವ್ರಿಗೆ 24 ಗಂಟೆ ಟೈಮ್ ಕೊಟ್ಟಿದ್ದೀನಿ. ಇದ್ರಲ್ಲಿ ಅವ್ರು ಸರಿಪಡಿಸಿಲ್ಲ ಅಂದ್ರೆ ನಾನೇ ಆಕ್ಷನ್ ತಗೋತೀನಿ ಅಂತಾನು ಹೇಳಿದ್ದೀನಿ. ಏನು ನೀವ್ ಹಾಗೆ ಹೇಳಿದ್ರ? ಅಲ್ಲ ರೀ, ಮಾವ ಮೊದ್ಲೇ ನೊಂದ್ಕೊಂಡಿದ್ದಾರೆ. ಅಂತದ್ರಲ್ಲಿ ಪುಣ್ಯ, ಅಭಿ ಖುಷಿ ನನಗೆ ಮುಖ್ಯ. ಅದಕ್ಕೆ ಯಾರೇ ಅಡ್ಡ ಬಂದ್ರು ನೋಡ್ಕೊಂಡು ಸುಮ್ಮನೆ ಕೂರಕ್ಕಾಗಲ್ಲ. ಅಭಿ ಖುಷಿ ನಮಗೂ ಮುಖ್ಯ. ಇನ್ನೂ ಅರ್ಥ ಆಗಲಿಲ್ಲ ಅಂದರೆ ಡೈರೆಕ್ಟಾಗಿ ಹೇಳ್ತೀನಿ ಕೇಳು, ಬೇಡ್ಕೊ. ಬೇಡ್ಕೊಂಡ್ರೆ ನಿನ್ನ ಕೆಲಸ ಆಗತ್ತೆ.
ಜನಾರ್ದನ್, ನಿನಗೆ ನಿನ್ನ ಸ್ಟೇಟಸ್ ಮುಖ್ಯ ಇರ್ಬೋದು, ಆದರೆ ನನಗೆ ನನ್ನ ಮಗನ ಸಂತೋಷ ಮುಖ್ಯ. ನನ್ನ ಮಗನ ಖುಷಿಗೋಸ್ಕರ ನಂಗೆ ಈ ಕೈ ಮುಗಿಯೋದು ಯಾವತ್ತೂ ಅವಮಾನ ಅನ್ಸಲ್ಲ. ನಮ್ದು ಯಾವುದೋ ಕಾರಣಕ್ಕೆ ಅವ್ರನ್ನ ದೂರ ಮಾಡೋದ್ರಿಂದ ಅವರಾಗ್ಲಿ ನಾವಾಗ್ಲಿ ಖಂಡಿತ ಖುಷಿಯಾಗಿರೋದಿಲ್ಲ. ಅವರ ಖುಷಿಗೋಸ್ಕರ ನಮ್ಮ ಈಗೋನ ಪಕ್ಕಕ್ಕೆ ಇಡೋಣ ಅಲ್ವಾ ಜನಾರ್ದನ್? ಡ್ಯಾಡ್ ಪ್ಲೀಸ್ ಡ್ಯಾಡ್, ನಂಗೆ ಅಭಿ ಬಿಟ್ಟು ಇರೋದಕ್ಕಾಗಲ್ಲ. ನಿನ್ನ ಮಾತಿಗೆ ನಾನು ಒಪ್ಕೋತೀನಿ ಅನ್ಕೋಬೇಡ. ನನ್ನ ಮಗಳು ಹೀಗೆ ನೋಡೋಕ್ಕಾಗಲ್ಲ. ಇಟ್ಸ್ ಓನ್ಲಿ ಫಾರ್ ಯು ಮಗಳೇ. ಅವಳಿಗೋಸ್ಕರ ಈ ಮದುವೆಗೆ ಒಪ್ಪಿದ್ದೀನಿ. Thank you, Dad. Thank you so much. ನನಗೆ ಈಗ ನೋಡೋಕೆ ಎಷ್ಟು ಖುಷಿ ಆಗುತ್ತೆ ನನ್ನ ಭಾವ. ವೆಲ್ ಡನ್ ಜನಾರ್ದನ್, ವೆಲ್ ಡನ್. ನೀವು ನನ್ನ ಕುಟುಂಬಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದ್ದೀರಲ್ಲ. ನಿಮ್ಮ ಮನೆಗೆ ನನ್ನ ಮಗಳು ಬರೋದಕ್ಕೆ ಪುಣ್ಯ ಮಾಡಿದಾಳೆ. ಅದೇ ನೀವು ನಮ್ಮ ಮನೆಗೆ ಬಂದಾಗ ನಿಮ್ಮನ್ನ ಕೂರಿಸಿ ಒಂದ್ ಗ್ಲಾಸ್ ನೀರು ಕೂಡ ಕರ್ಟಿಸಿನೂ ನಾವು ತೋರಿಸಿಲ್ವಲ್ಲ, ಅದು ಕ್ಷಮಿಸಕ್ಕಾಗ್ತಿರೋಂಥ ತಪ್ಪು. ಹಾಗೆಲ್ಲ ಏನು ಅನ್ಕೋಬೇಡಿ. ನನಗೆ ನಿಜವಾಗ್ಲೂ ಏನು ಅನಿಸ್ತಿಲ್ಲ. ಅಪ್ಪನಾಗಿ ಮಗನಿಗೋಸ್ಕರ ಇಷ್ಟು ಮಾಡದೇ ಇದ್ರೆ ಹೇಗೆ? ಸದ್ಯ ಎಲ್ಲ ಸರಿ ಹೋಯ್ತಲ್ಲ, ಅದೇ ಸಮಾಧಾನ ನನಗೆ. ನಾನು ಈಗಲೇ ಶಾರ್ವರಿಗೆ ಫೋನ್ ಮಾಡಿ ಮದುವೆ ತಯಾರಿ ಮುಂದುವರ್ಸಕ್ಕೆ ಹೇಳ್ತೀನಿ. ನೀವು ತಯಾರಿ ಮುಂದುವರಿಸಿ. ಎಲ್ಲ ಸರಿ ಹೋಗುತ್ತೆ, ನೀವು ಚಿಂತೆ ಮಾಡಬೇಡಿ. ನಾನು ಹೊರಡ್ತೀನಿ. ಅಭಿ, ಫೈನಲಿ ಅನ್ಕೊಂಡಿರೋ ಡೇಟಿಗೆ ನಿನ್ ಮದ್ವೆ ಫಿಕ್ಸ್ ಆಗಿದೆ. ವಾಟ್? ಹೌದು, ಅದು ಭಾವ. ಚಿಕ್ಕಮ್ಮ, ಆರ್ ಯು ಸೀರಿಯಸ್? ಅಫ್ಕೋರ್ಸ್ ಅಭಿ, ನೀನ್ ಇಷ್ಟೊಂದು ಟೆನ್ಷನ್ ಅಲ್ಲಿ ಇರ್ಬೇಕಾದ್ರೆ ನಾನ್ ತಮಾಷೆ ಮಾಡ್ತೀನಾ? ಮೈ ಗಾಡ್, ಸೀರಿಯಸ್ಲಿ ಚಿಕ್ಕಮ್ಮ, ಇದೆಲ್ಲ ಹೇಗಾಯ್ತು? ನಾನು ನಿನ್ನೆ ತಾನೇ ದೀಪಿಕಾಗೆ ಪಪ್ಪಂಗೆ ಇಬ್ರಿಗೂ ಫೋನ್ ಮಾಡ್ತಿದ್ದೀನಿ, ಇಬ್ರು ಫೋನ್ ಪಿಕ್ ಮಾಡ್ತಿಲ್ಲ. ನನ್ನ ಮದುವೆ ನಿಂತೆ ಹೋಯ್ತು ಅನ್ಕೊಂಡಿದ್ದೆ. ಬೆಳಿಗ್ಗೆ ಬ್ರೋ ಬಂದು ಕನ್ವಿನ್ಸ್ ಮಾಡಿದಾಗ ನಾನು ಪೂರ್ತಿ ಕನ್ವಿನ್ಸ್ ಆಗಿರ್ಲಿಲ್ಲ. ಬಟ್ ಈಗ ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್. ಅಭಿ, ರಿಲ್ಯಾಕ್ಸ್, ಜಾಸ್ತಿ ಎಕ್ಸೈಟ್ ಆಗ್ಬೇಡ. ಇವತ್ತು ಭಾವ ಅವ್ರ ಮನೆಗೆ ಹೋಗಿದ್ದೆ. ಚಿಕ್ಕಮ್ಮ ಪ್ಲೀಸ್, ಇವಾಗ ಅವ್ರ ವಿಚಾರ ಮಾತಾಡೋದು ಬೇಡ. ನನಗೆ ಗೊತ್ತು ನೀವೇ ಎಲ್ಲ ಸರಿ ಮಾಡಿದ್ದು ಅಂತ. ಈಗ ನೀವೇ ಎಲ್ಲ ಸರಿ ಮಾಡಿ ಬೇರೆಯವರು ಕ್ರೆಡಿಟ್ ಕೊಡ್ತಾ ಇದ್ದೀರಾ ತಾನೆ?
ಅದನ್ನ ಯಾರು ಸರಿ ಮಾಡಿದ್ರು, ಹೇಗೆ ಸರಿ ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ ಅಭಿ. ನಿನಗೆ ಸಮಾಧಾನ ಆಯ್ತಲ್ವಾ, ನೀನು ಖುಷಿಯಾಗಿದೆಯಲ್ಲ, ಅದು ಮುಖ್ಯ. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಮ್ಮ. ಬೇರೆ ಕೆಲಸ ಇತ್ತು ತಾತ, ಸ್ವಲ್ಪ ದಿನ ಆಫೀಸಿಗೆ ರಜಾ ಹಾಕಿದ್ದೀನಿ. ಓಹೋ, ಏನಪ್ಪ ಅಂಥ ಕೆಲಸ ನಿನಗಿಲ್ಲಿ? ಸರಿ, ಹೇಗಿದ್ರು ರಜಾ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದೀಯಾ. ನಮ್ಮದು ಸ್ವಲ್ಪ ಕೆಲಸ ಇದೆ, ಬ್ಯಾಂಕು, ಪೋಸ್ಟ್ ಆಫೀಸು ಅಂತ. ಅದನ್ನಾರು ಮಾಡಿಕೊಡು. ಹಾಂ, ಸೋಗ್ಲಾಡಿ ಕಾಫಿ ಅಂತ ಅದೇನೋ ನಾನು ಕೇಳೋದಿಲ್ಲ. ಹೇಗಿದ್ರು ದಂಡಪಿಂಡ ಬಂದಿದ್ದಾನೆ, ಅವನಿಗೆ ಕೊಡು. ತಾತ ಒಂದು ನಿಮಿಷ, ನನ್ನನ್ನು ಇನ್ಮೇಲೆ ದಂಡಪಿಂಡ ಅಂತ ಕರಿಬೇಡಿ. ಚೆನ್ನಾಯ್ತು. ಅಲ್ಲ ಕಣೋ, ನೀನು ಸ್ಕೂಲಲ್ಲಿ ಓದ್ತಾ ಇದ್ದಾಗ ಹೋಮ್ವರ್ಕ್ ಮಾಡ್ತಾ ಇರಲಿಲ್ಲ ಅಂತ ನಿನ್ನನ್ನು ದಂಡಪಿಂಡ ಅಂತ ಕರೀತಿದ್ದೆ. ಅದೇನು ಇಷ್ಟು ದಿವಸ ಇಲ್ಲದೆ ಇದ್ದಿದ್ದು ಇವಾಗ ಈ ಥರ ಹೇಳ್ತಾ ಇದ್ದೀಯಾ? ನನಗೂ ಮದುವೆ ಆಗಿದೆ. ನನ್ನ ಹೆಂಡತಿ ಮುಂದೆ ಮಾವನ ಮುಂದೆ ಈ ಥರ ಕರೆಯೋದು ಸರಿಯಲ್ಲ ಅನ್ಸುತ್ತೆ. ನಿಮಗೆ ಸಮರ್ಥ ಅಂತ ಕರೆಯೋದು ಕಷ್ಟ ಆದರೆ ಲೋ ಹೋಗೋ ಬರೋ ಅಂತ ಅನ್ಬೋದು. ಚೆಕ್ ಬಗ್ಗೆ ಕೇಳೋಣ ಅಂತ ಬಂದೆ. ಬ್ಯುಸಿ ಇದ್ದಾರೆ ಅನ್ಸುತ್ತೆ, ಆಮೇಲೆ ಮರೀದೆ ಕೇಳಬೇಕು. ಮಾರುತಿ ಸರ್, ಓಕೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಇದ್ದಾರೆ ಒಗ್ಗರಣೆ ಡಬ್ಬಿ ಖ್ಯಾತಿಯ ಮಾಧವ್ ಸರ್. ಯಾವಾಗ್ಲೂ ರುಚಿಯಾದ ತಿಂಡಿ, ಸಿಹಿಯಾದ ಮಾತು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರೇನಂತಾರೆ ಅಂತ ಕೇಳೋದಕ್ಕೇನೆ ಈ ಇಂಟರ್ವ್ಯೂ. ಮಾಧವ್ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಮನ್ವಿತ ಅವರಿಗೂ, ಸಂದರ್ಶನ ವೀಕ್ಷಿಸ್ತಿರೋ ಎಲ್ರಿಗೂ ನಮಸ್ಕಾರ. ಮಾಧವ್ ಸರ್, ಇತ್ತೀಚೆಗಷ್ಟೇ ನಿಮ್ಮ ಮತ್ತು ನಿಮ್ಮ ಗೆಳತಿ, ಇಫ್ ಐ ಮೈ ಕಾಲ್ ಹರ್ ದ್ಯಾಟ್, ಖಂಡಿತ, ಯಾ, ನಿಮ್ಮ ಗೆಳತಿಯೊಬ್ಬರ ಚಿತ್ರ ಪೇಪರ್ನಲ್ಲಿ ಪಬ್ಲಿಷ್ ಆಗಿತ್ತು. ಹಾಗೇನೆ ಎಷ್ಟೋ ಸೋಷಿಯಲ್ ಮೀಡಿಯಾ ಸೈಟ್ಗಳಲ್ಲೂ ಇದೇ ಸುದ್ದಿ ಓಡಾಡ್ತಾ ಇತ್ತು. ಆದ್ರೆ ಅವ್ರ ಮುಖ ಮಾತ್ರ ಸರಿಯಾಗಿ ಕಾಣಿಸ್ತಾ ಇರ್ಲಿಲ್ಲ. ದೇವ್ರ ದಯದಿಂದ ಹೌದು. ಸೊ ಈಗ ಎಲ್ಲಾರ್ಗೂ ಇರೋ ಪ್ರಶ್ನೆ, ಮಾಧವ್ ಅವ್ರ ಜೊತೆಗಿದ್ದ ಗೆಳತಿ ಯಾರು ಅನ್ನೋದು. ಯಾರು ಅನ್ನೋದಕ್ಕಿಂತ ಇಂಥ ವಿಷಯಗಳು ಹೇಗೆ ಹಬ್ಬುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಸಮನ್ವಿತ. ಶೋರ್ ಸರ್, ಆ ಫೋಟೋಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನೇನು ಹೇಳಬೇಕು ಅನ್ಸುತ್ತೋ ಹೇಳಿ ಪ್ಲೀಸ್. ಅವ್ರು ನನಗೆ ಒಳ್ಳೆ ಫ್ರೆಂಡ್, ತುಂಬ ಮುಗ್ಧೆ. ನನ್ನ ಜೊತೆ ಫ್ರೆಂಡ್ ಆಗಿದ್ರೆ ಸಮಾಜ ಹೀಗೆಲ್ಲ ಮಾತಾಡುತ್ತೆ ಅನ್ನೋ ಅಂದಾಜು ಕೂಡ ಇಲ್ದಿರೋಷ್ಟು ಮುಗ್ಧೆ. ಆ ಪತ್ರಿಕೆಯಲ್ಲಿ ಬರೆದಿರೋ ಹಾಗೆ ಅವರಿಗೆ ನನ್ನ ಬಗ್ಗೆ ಅಂತಹ ಭಾವನೆನೂ ಇಲ್ಲ. ಅವರಿಗೂ ಮನೆ ಇದೆ, ಮಕ್ಕಳಿದ್ದಾರೆ, ಕೆಲಸ ಅಂತಿದೆ. ಒಂದು ಸರಳವಾದ ಬದುಕ್ತಿರೋ ವ್ಯಕ್ತಿ ಅವರು. ನಮ್ಮ ಥರ ಬೆರಗಿನ ಪ್ರಪಂಚದ ಪರಿಚಯ ಕೂಡ ಅವ್ರಿಗಿಲ್ಲ. ಆ ಫೋಟೋ ನೋಡಿ ನನಗನ್ಸಿದ್ದಿಷ್ಟೇ, ಆ ಫೋಟೋ ತೆಗೆದು ಮನಸ್ಸಿಗೆ ತೋಚಿದ್ ಬರ್ದೋರು ಒಂದು ಸಲ ಅವರನ್ನ ಭೇಟಿ ಆಗ್ಬೇಕು. ಆಗ ಇಂಥ ವ್ಯಕ್ತಿ ಬಗ್ಗೆ ಹಾಗೆಲ್ಲ ಬರ್ದ್ನಲ್ಲ ಅಂತ ಅವರೇ ರಿಗ್ರೆಟ್ ಮಾಡ್ಕೋತಾರೆ. ಅಂಥ ವ್ಯಕ್ತಿತ್ವ ಅವ್ರದ್ದು. ಆದರೆ ನನ್ನ ಜೊತೆ ಫೋಟೋದಲ್ಲಿರೋರು ಅತ್ಯಂತ ಸರಳ ವ್ಯಕ್ತಿ. ಇಂಥ ಸುದ್ದಿನೆಲ್ಲ ಸಹಿಸ್ಕೊಳ್ಳೋದು ಅವರಿಗೆ ಕಷ್ಟ. ತನ್ನ ಮನಸ್ಸಲ್ಲಿ ಏನು ಇಲ್ದಿರುವಾಗ ಯಾಕೆ ಹೀಗೆಲ್ಲ ಅಂತ ತುಂಬಾ ನೊಂದ್ಕೋತಾರೆ. ಅವರ ವ್ಯಕ್ತಿತ್ವಕ್ಕೆ ಕಪ್ಪು ಚುಕ್ಕೆ ಅಂಟಬಾರದು ಅನ್ನೋ ಒಂದೇ ಕಾರಣಕ್ಕೆ ನಾನು ಈ ಇಂಟರ್ವ್ಯೂಗೆ ಒಪ್ಕೊಂಡೆ. ಇದನ್ನ
ಇಲ್ಲಿಗೆ ಸೀಮಿತ ಮಾಡಿದ್ರೆ ಒಳ್ಳೇದಲ್ವಾ ಸಮನ್ವಿತ? ಶ್ಯೂರ್ ಸರ್. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನೋಡಿದ್ರಲ್ಲ ವೀಕ್ಷಕರೇ, ಮಾಧವ್ ಸರ್ ನಮ್ಗೆ ಈ ಇಂಟರ್ವ್ಯೂ ಕೊಟ್ಟಿದ್ದು ಆ ಫೋಟೋದಲ್ಲಿರೋ ಮಹಿಳೆಗೆ ಯಾವುದೇ ರೀತಿಯಾದ ಕಪ್ಪು ಚುಕ್ಕೆ ಬರಬಾರ್ದು ಅಂತ. ಮಹಿಳೆಯರ ಬಗ್ಗೆ ಇವ್ರಿಗಿರೋ ಗೌರವಕ್ಕೆ ಶರಣಾಗ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮಾಧವ್ ಸರ್, ಹೀಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಆಫ್ ದ ರೆಕಾರ್ಡ್ ಜಸ್ಟ್ ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ. ನೀವು ಉತ್ತರ ಕೊಡುವಾಗ ನಿಮ್ಮ ಗೆಳತಿಯ ಪರ್ಸ್ಪೆಕ್ಟಿವ್ ಇಂದಾನೇ ಉತ್ತರ ಕೊಟ್ರಿ. ಅವ್ರ ಮನ್ಸಿನಲ್ಲಿ ಇಂಥ ಭಾವನೆಗಳಿಲ್ಲ ಅಂತ ಹೇಳಿದ್ರಿ. ಆದ್ರೆ ನಿಮ್ಮ ಮನ್ಸಿನಲ್ಲಿ ಇಂಥ ಭಾವನೆ ಇದೆಯೋ ಇಲ್ವೋ ಅಂತ ಹೇಳಲೇ ಇಲ್ವಲ್ಲ. ನಿಮಗೆ ಅವ್ರ ಮೇಲೇನಾದ್ರೂ ನೀವು ಕೇಳೋ ಪ್ರಶ್ನೆನೇ ಸರಿ ಅನಿಸ್ತಿಲ್ಲ ಸಮನ್ವಿತ. ಅವ್ರ ಬಗ್ಗೆ ನನಗೆ ಕಾಳಜಿ ಇದೆ, ಮಮತೆ ಇದೆ. ಅವ್ರ ಜೊತೆಲಿದ್ದಾಗ ನನಗೆ ಸೆಕ್ಯೂರ್ ಅನ್ಸೋ ಫೀಲಿಂಗ್ ಇದೆ. ಇಷ್ಟು ತಿಳ್ಕೊಂಡ್ರೆ ಸಾಕಲ್ವಾ? ಮಾಧವ್ ಸರ್, ಇಂಟರ್ವ್ಯೂ ಶುರು ಆದಾಗಿಂದ ನೋಡ್ತಾ ಇದ್ದೀನಿ, ನೀವೆಲ್ಲೂ ಅವ್ರ ಹೆಸರು ಹೇಳದೆ ಅವರನ್ನ ಪ್ರೊಟೆಕ್ಟ್ ಮಾಡಿದ್ರಿ. ಆದ್ರೆ ನೀವು ನಿಮ್ ಬಗ್ಗೆ ಯೋಚನೆ ಮಾಡ್ಲಿಲ್ಲ. ಅವ್ರ ವ್ಯಕ್ತಿತ್ವಕ್ಕೆ ಕಪ್ಪು ಚುಕ್ಕೆ ಅಂಟಬಾರ್ದು ಅಂದ್ರಿ. ತುಂಬಾ ಪ್ರೀತಿ ಮಾಡೋವಾಗ ಮಾತ್ರ ಸರ್ ಯಾರ್ದಾದ್ರೂ ಬಗ್ಗೆ ಇಷ್ಟೊಂದು ಕಾಳಜಿ ಬರೋದು. ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡದೇ ಇರಬಹುದು, ಆದ್ರೆ ನಿಮ್ಮ ಮೌನದಲ್ಲಿ ನನಗಿನ್ನೂ ಸ್ಪಷ್ಟವಾಗಿ ಉತ್ತರ ಸಿಕ್ಕಿದೆ ಮಾಧವ್ ಸರ್. ಓಕೆ ದೆನ್, ನಾನು ಬರ್ತೀನಿ. ಥ್ಯಾಂಕ್ ಯು. ಎಲ್ಲೂ ಬೇಡ ದತ್ತಣ್ಣ, ನಿಮ್ಮನೆ ಪಂಚಾಯತಿಗೆ ಬಂದಿರೋದು. ಏನ್ರೋ ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ ದತ್ತಣ್ಣ, ನೇರವಾಗಿ ವಿಷಯ ಹೇಳ್ತೀವಿ ಕೇಳಿ. ಮೊನ್ನೆ ನ್ಯೂಸ್ ಪೇಪರಲ್ಲಿ ಒಗ್ಗರಣೆ ಡಬ್ಬಿ ಮಾಧವ್ ಸಾರ್ ಜೊತೆ ಇದ್ದ ಹೆಂಗಸು ಬೇರೆ ಯಾರು ಅಲ್ಲ, ನಿಮ್ ಸೊಸೆನೆ ಅಂತ ಎಲ್ರಿಗೂ ಗೊತ್ತಾಗಿದೆ ದತ್ತಣ್ಣ. ಅದಕ್ಕೆ ನಿಮ್ಮ ಜೊತೆನಲ್ಲಿ ಸೀನಿಯರ್ ಕ್ಲಬ್ ಹೋಗೋದೇ ಬೇಡ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮಕ್ಕಳು. ಅವ್ರನ್ನ ವಿರೋಧ ಮಾಡ್ಕೊಂಡು ಮನೆಯಲ್ಲಿ ಇರೋದಕ್ಕಾಗೋದಿಲ್ಲ ದತ್ತಣ್ಣ. ಶರ್ವಾ, ಶೀನಾ, ಏನ್ರೋ ಇದೆಲ್ಲ? ನಮ್ ಶೇಷು ಇಲ್ವಾ, ಅವನ್ ಸೊಸೆನೆ ಈ ವಿಷಯನ ಎಲ್ಲರ ಹತ್ರ ಹೇಳ್ಕೊಂಡು ತಿರುಗಾಡ್ತಿದ್ದಾಳೆ. ಊರವ್ರಿಗೆಲ್ಲ ಬುದ್ಧಿ ಹೇಳ್ತಾರೆ, ಈಗ ಅವ್ರ ಮನೆಯಲ್ಲಿ ಹತ್ಕೊಂಡು ಉರಿತಿದೆ ಅಂತ.
ಟಿವಿ ಆನ್ ಮಾಡಿ, ಬ್ರೇಕಿಂಗ್ ನ್ಯೂಸ್, ಹಾಟ್ ನ್ಯೂಸ್, ಬೇಗ ಆನ್ ಮಾಡಿ. ಎಲ್ರೂ ಬೇಗ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ ಜೊತೆಲಿರೋರು ಒಗ್ಗರಣೆ ಡಬ್ಬಿ ಖ್ಯಾತಿಯ ಮಾಧವ್ ಸರ್. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರೇನಂತಾರೆ ಅಂತ ಕೇಳೋದಕ್ಕೇನೆ ಈ ಇಂಟರ್ವ್ಯೂ. ಮಾಧವ್ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಂದರ್ಶನ ವೀಕ್ಷಿಸ್ತಿರೋ ಎಲ್ರಿಗೂ ನಮಸ್ಕಾರ. ಮಾಧವ್ ಸರ್, ಇತ್ತೀಚೆಗಷ್ಟೇ ನಿಮ್ಮ ಮತ್ತು ನಿಮ್ಮ ಗೆಳತಿ, ಇಫ್ ಐ ಮೈ ಕಾಲ್ ಹರ್ ದ್ಯಾಟ್, ಖಂಡಿತ ನಿಮ್ಮ ಗೆಳತಿಯೊಬ್ಬರ ಚಿತ್ರ ಪೇಪರ್ನಲ್ಲಿ ಪಬ್ಲಿಷ್ ಆಗಿತ್ತು. ಹಾಗೇನೆ ಎಷ್ಟೋ ಸೋಷಿಯಲ್ ಮೀಡಿಯಾ ಸೈಟ್ಗಳಲ್ಲೂ ಇದೇ ಸುದ್ದಿ ಓಡಾಡ್ತಾ ಇತ್ತು. ಅವ್ರ ಮುಖ ಮಾತ್ರ ಸರಿಯಾಗಿ ಕಾಣಿಸ್ತಾ ಇರ್ಲಿಲ್ಲ. ಸೊ ಈಗ ಎಲ್ಲಾರ್ಗೂ ಇರೋ ಪ್ರಶ್ನೆ, ಮಾಧವ್ ಅವ್ರ ಜೊತೆಗಿದ್ದ ಗೆಳತಿ ಯಾರು ಅನ್ನೋದು. ಅವ್ರು ನನಗೆ ಒಳ್ಳೆ ಫ್ರೆಂಡ್, ತುಂಬ ಮುಗ್ಧೆ. ಆ ಪತ್ರಿಕೆಯಲ್ಲಿ ಬರೆದಿರೋ ಹಾಗೆ ಅವರಿಗೆ ನನ್ನ ಬಗ್ಗೆ ಅಂತಹ ಭಾವನೆನೂ ಇಲ್ಲ. ಅವರಿಗೂ ಮನೆ ಇದೆ, ಮಕ್ಕಳಿದ್ದಾರೆ, ಕೆಲಸ ಅಂತಿದೆ. ಒಂದು ಸರಳವಾದ ಬದುಕ್ತಿರೋ ವ್ಯಕ್ತಿ ಅವರು. ನಮ್ಮ ಥರ ಬೆರಗಿನ ಪ್ರಪಂಚದ ಪರಿಚಯ ಕೂಡ ಅವ್ರಿಗಿಲ್ಲ. ಆ ಫೋಟೋ ನೋಡಿ ನನಗನ್ಸಿದ್ದಿಷ್ಟೇ, ಆ ಫೋಟೋ ತೆಗೆದು ಮನಸ್ಸಿಗೆ ತೋಚಿದ್ ಬರ್ದೋರು ಒಂದು ಸಲ ಅವರನ್ನ ಭೇಟಿ ಆಗ್ಬೇಕು. ಆಗ ಇಂಥ ವ್ಯಕ್ತಿ ಬಗ್ಗೆ ಹಾಗೆಲ್ಲ ಬರ್ದ್ನಲ್ಲ ಅಂತ ಅವರೇ ರಿಗ್ರೆಟ್ ಮಾಡ್ಕೋತಾರೆ. ಅಂಥ ವ್ಯಕ್ತಿತ್ವ ಅವ್ರದ್ದು. ನಿಮ್ಮ ಮನ್ಸಿನಲ್ಲಿ ಇಂಥ ಭಾವನೆ ಇದೆಯೋ ಇಲ್ವೋ ಅಂತ ಹೇಳಲೇ ಇಲ್ವಲ್ಲ. ನಿಮಗೆ ಅವ್ರ ಮೇಲೇನಾದ್ರೂ ಅವ್ರ ಬಗ್ಗೆ ನನಗೆ ಕಾಳಜಿ ಇದೆ, ಮಮತೆ ಇದೆ. ಹಾ, ಯಾಕೋ ವಿನಾಕಾರಣ ನಮ್ಮ ಮೇಲೆ ಗರಂ ಆಗಿದ್ದಾನೆ ನೋಡು. ಅವನಿಗೆ ನಮ್ಮ ಜೊತೆನಲ್ಲಿ ಕೂತ್ಕೊಂಡು ಊಟ ಮಾಡೋದು ಇಷ್ಟ ಇಲ್ಲ ಅಂತನೋ ಹಾಗಿದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು ಅಂತ ಹೇಳ್ಬಿಡು ಅವನಿಗೆ. ಮಾವ ತಗೊಳ್ಳಿ. ಇದನ್ನ ಯಾಕೆ ನನಗೆ ಕೊಡ್ತಾ ಇದೀಯಾ? ನಿನಗೆ ಇದನ್ನ ಕೆಫೆನಲ್ಲಿ ಕೊಟ್ಟಿದ್ದಲ್ವಾ? ಆದ್ರೆ ಇದು ನಿಮ್ಗೆ ಸೇರ್ಬೇಕಾಗಿತ್ತು. ಹಾ 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 ದಿನ ಬೆಳಿಗ್ಗೆ ಎಲ್ಲ ಮನೆಯಲ್ಲಿ ದುಡ್ದು ಆಫೀಸಲ್ಲಿ ಬೆವರು ಸುರಿಸೋದು ನಾನೇ ನೋಡು. ಅದಕ್ಕೆ ಹೋಗ್ಲಾಡಿ. ಈಗ ನಿಮ್ಮ ಅತ್ತೆಗೆ 6 ಅಂಕಿ ಸಂಬಳ ಬರುತ್ತೆ. ಗೊತ್ತಾಯ್ತು ತಾತ. ಅಮ್ಮ ಮನೆಯಲ್ಲಿ ಕೆಫೆನಲ್ಲಿ ಎರಡೂ ಕಡೆನೂ ತುಂಬಾ ಶ್ರಮ ಪಡ್ತಾರೆ. ಅದಕ್ಕೆ ಮಾಧವ್ ಸರ್ ಕರೆಕ್ಟ್ ಆಗಿ ರೆಕಗ್ನಿಷನ್ ಕೊಟ್ಟಿದ್ದಾರೆ. ತುಳಸಿ, ಇದು ನಿನಗೆ ಬರ್ತಿರೋ ಮೊದಲನೇ ಸಂಬಳ. ಇದನ್ನ ದೇವ್ರ ಮುಂದೆ ಇಟ್ಟು ನಮಸ್ಕಾರ ಮಾಡಿ. ಹೋಗ್ಲಾಡಿ, ಇವತ್ತು ನೀನೊಂದು ಸ್ವೀಟ್ ಮಾಡಬೇಕಾಗಿತ್ತು ನೋಡು. ಗೊತ್ತಿರ್ಲಿಲ್ಲ ತಾತ. ನಾಳೆ ಮಾಡ್ತೀನಿ, ನಾನೇ ಮಾಡ್ತೀನಿ. ಓಕೆನಾ ಮಾವ? ಆಗ್ಲೇ ದೇವ್ರ ಮುಂದೆ ಇಟ್ಟು ಕೈ ಮುಗ್ದೆ. ನಾನು ಕೆಲ್ಸಕ್ಕೆ ಹೋಗ್ಬೇಕು ಬೇಡವೋ ಅನ್ನೋ ಗೊಂದಲದಲ್ಲಿದ್ದಾಗ ನೀವು ನನಗೆ ಪ್ರೋತ್ಸಾಹ ಕೊಟ್ರಿ. ಸಂಧ್ಯಾ ಈ ಮನೇಲಿರೋ ದುಡ್ಡೆಲ್ಲ ತಗೊಂಡು ಹೋಗೋದಕ್ಕೆ ನಾನೇ ಕಾರಣ ಅನ್ನೋ ಭಾವನೆ ನನಗೆ ಕಾಡ್ತಾ ಇದೆ. ಅದು ಅಲ್ಲದೆ ಅವಳಿಗೆ 3 ಲಕ್ಷ ಸಾಲ ನಾನೇ ಅಲ್ವಾ ಕೊಡ್ಸಿದ್ದು. ಅಂದಮೇಲೆ ನಾನು ತಾನೇ ನಿಮಗೆ ದುಡ್ಡು ವಾಪಸ್ ಮಾಡಬೇಕು. ನನಗೂ ಇಷ್ಟು ಸಂಬಳ ಬರುತ್ತೆ ಅಂತ ಗೊತ್ತಿರಲಿಲ್ಲ ಮಾವ. ಆದಷ್ಟು ಬೇಗ ನಿಮ್ಮ ದುಡ್ಡು ನಿಮಗೆ ವಾಪಸ್ ಮಾಡ್ತೀನಿ.
ನೋಡು ತುಳಸಿ, ನಿನ್ನ ಮಗಳು ಹೇಗೆ ಅನ್ನೋದು ನಿನಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ನಾನು ಹಾಗೆ ಮಾಡಿದೆ ಅಷ್ಟೆ. ನನಗೆ ಅವಶ್ಯಕತೆ ಬಿದ್ದಾಗ ನಾನು ಈ ಚೆಕ್ ತಗೋತೀನಿ, ಸರಿನಾ? ಇಲ್ಲ ಮಾವ, ಇದನ್ನ ನೀವೇ ಇಟ್ಕೊಳ್ಳಿ. ನನಗೆ ಬೇಕು ಅಂದ್ರೆ ನಾನೇ ಕೇಳ್ತೀನಿ. ಸರಿ, ಸೋಗ್ಲಾಡಿ, ತುಳಸಿ ಹೆಸರಲ್ಲಿ ಬ್ಯಾಂಕಲ್ಲಿ ಒಂದು ಅಕೌಂಟು ಇಲ್ಲ. ನೀನು ಅವಳ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿ ಈ ಚೆಕ್ಕನ್ನು ಅದಕ್ಕೆ ಡಿಪಾಸಿಟ್ ಮಾಡಿ. ಸರಿ ತಾತ, ನಾಳೆನೆ ಆ ಕೆಲಸ ಮಾಡ್ತೀನಿ. ಇನ್ನು ಮುಂದೆ ನಮ್ಮ ತುಳಸಿನ ಲಕ್ಷಾಧೀಶೇ ಅಂತ ಅನ್ನಬಹುದು. ನೀವು ತುಂಬಾ ತಲೆ ಕೆಡಿಸ್ಕೊಂಡಿದ್ದೀರ ಅನ್ಸುತ್ತೆ. ಈ ವಯಸ್ಸಲ್ಲಿ ಎಂತ ಪ್ರೀತಿ ಅದೆಲ್ಲ ಬಾಳಲ್ಲ. ದೇರ್ಸ್ ನೋ ಚಾನ್ಸ್. ಇದು ಹೀಗೇನೆ ಅಂತ ಹೇಳಕ್ಕಾಗಲ್ಲ ಜನಾರ್ದನ್. ಈಗೇನೋ ಎಲ್ಲ ನನ್ನ ಪ್ರಕಾರನೇ ನಡೀತಿದೆ, ಆದ್ರೆ ಮನಸ್ಸಿಗೆ ಯಾಕೋ ನೆಮ್ಮದಿ ಇಲ್ಲ. ನನ್ನ ಕಣ್ಣೆದ್ರಿಗೆ ಏನೋ ನಡೀತಿದೆ, ಆದ್ರೆ ಅದು ನನಗ್ ಕಾಣಿಸ್ತಿಲ್ಲ. ಕಾಣಿಸೋ ಹೊತ್ತಿಗೆ ಲೇಟ್ ಆಗ್ಬಿಟ್ರಿ ಅಂತ ಭಯ ಕಾಡ್ತಿದೆ. ನಿಮ್ ಕಣ್ಣಿಂದ ತಪ್ಪಿಸ್ಕೊಳ್ಳೋ ಧೈರ್ಯ ಯಾವುದಕ್ಕೂ ಇಲ್ಲ ಮ್ಯಾಮ್. ಟೆನ್ಷನ್ ತಗೋಬೇಡಿ. ಎಷ್ಟೋ ವರ್ಷ ಆದ್ಮೇಲೆ ನಿಮ್ಮ ಮನೇಲಿ ಒಂದು ಮದುವೆ ನಡೀತಾ ಇದೆ. ಅದು ಮಾತ್ರ ಅಲ್ಲ, ನಂದು ಎಷ್ಟೋ ವರ್ಷದ ಕನಸು ಈಗ ನೆನಸಾಗ್ತಿದೆ. ನನ್ನ ಮಗಳು ನಿಮ್ಮ ಮನೆ ಸೊಸೆ ಆಗ್ತಿದ್ದಾಳೆ. ಅಷ್ಟು ಸಾಕು ನನಗೆ. ಐ ಆಮ್ ಹ್ಯಾಪಿ. ಜನಾರ್ದನ್, ನನಗೆ ಬೇರೆ ಕೆಲಸ ಇದೆ, ನಾನು ಆಮೇಲೆ ಮಾತಾಡ್ತೀನಿ. ಈ ಜನಾರ್ದನ್ ಮಗಳು ಮದುವೆ ನಡೀತಿದೆ ಅಂತ ಮೈ ಮರ್ತಿದ್ದಾನೆ ಅನ್ಸುತ್ತೆ. ಆದ್ರೆ ನಾನು ಹಾಗೆ ಮಾಡೋಕ್ಕಾಗಲ್ಲ. ನನ್ನ ಕಣ್ಣು ತಪ್ಪಿ ಏನು ನಡೆಯಕ್ಕೆ ಬಿಡಬಾರ್ದು. ಪೂಜೆ ಸುರಾದ ಕೂ ಹಾಕಿ ಬರ್ತೀನಿ. ಹೌದೌದು, ನಿನ್ ಮದ್ವೆ ದಿನಾನು ಹೀಗೆ ಆಡ್ತಿರೋ, ಮುಹೂರ್ತ ಮೀರೋಗತ್ತಷ್ಟೇ. ಅವತ್ತು ಬೇಗ ಎದ್ದೇಳ್ತೀನಿ, ಇವತ್ತು ನನ್ನ ಬಿಟ್ಬಿಡಿ ಪ್ಲೀಸ್. ಬ್ರೋ, ಇವ್ನು ಹೀಗೆಲ್ಲ ಎದ್ದೇಳಲ್ಲ. ಫೋನ್ಗೋಸ್ಕರ ನನ್ನ ಹತ್ರ ಒಂದು ಸಖತ್ತಾಗಿರೋ ಐಡಿಯಾ ಇದೆ. ಹೌದಾ? ಏನದು? ಹೇಳ್ಬೇಕಾ? ಹೇಳಲೇಬೇಕಾ? ಹೇಳಮ್ಮ. ಹಾಗಾದ್ರೆ ಇವಾಗ ಒಂದು ಅರ್ಜೆಂಟಾಗಿ ಒಂದು 20,000 GPay ಮಾಡು. ಮದುವೆಗೆ ಸಣ್ಣ ಪುಟ್ಟ ಖರ್ಚುಗಳಿದೆ. ಇದೇ ಆಗೋಯ್ತು ನಿಂದು. ಈಗೇನೋ ಐಡಿಯಾ ಹೇಳ್ತೀಯೋ ಇಲ್ವಾ? ಒಂದು ನಿಮಿಷ. One, two, three. ಏನ್ ಮಾಡ್ತಿದ್ದೀರಾ? ಎಂತ ಒಳ್ಳೆ ನಿದ್ದೆ ಬಂದಿತ್ತು. ಛೇ ಬ್ರೋ, ಪಾಪ ಅಭಿ ಬ್ರೋ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಿದ್ದ. ಯಾಕೆ ಬ್ರೋ ಹಿಂಗ್ ಮಾಡ್ದೆ? ನಿಧಿ, ನಾನಲ್ಲ. ಬ್ರೋ ಈ ತರದ್ ಕೆಲ್ಸ ಎಲ್ಲ ಮಾಡಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು. ನಿಂದೆ ಕೆಲ್ಸ ಚೋಟ್ ಮೆಣಸಿನ್ಕಾಯಿ ಇರು ಬಂದು.
ಜನಾರ್ದನ್, ನಮಸ್ಕಾರ. ನಮಸ್ಕಾರ. ಬನ್ನಿ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದೆ. ನೀವೆಲ್ಲ ಬಂದಿದ್ದು ತುಂಬ ಖುಷಿ ಆಯ್ತು. ಕೂತ್ಕೊಳ್ಳಿ. ಮನೆಯವ್ರ ಮಟ್ಟಕ್ಕೆ ಪೂಜೆ ಅಂದ್ರಿ, ನಮ್ಮನ್ನೆಲ್ಲ ಕರೆದಿದ್ದೀರಾ? ಇನ್ಮೇಲೆ ನೀವು ನಮ್ಮ ಮನೆಯವರೇ ಅಲ್ವಾ? ಅಷ್ಟಕ್ಕೂ ಈ ಪೂಜೆ ಮಾಡಿಸ್ತಿರೋದು ಮದ್ವೆಯಲ್ಲಿ ಯಾವ ಸಮಸ್ಯೆನೂ ಬರ್ದೇ ಇರ್ಲಿ ಅಂತ. ಈ ಪೂಜೆ ಮಾಡಿಸ್ತಿರೋದೇ ನಮ್ಮ ಮಕ್ಳಿಗೋಸ್ಕರ. ಅದಕ್ಕೆ ನೀವು ಬರ್ದೇ ಹೋದ್ರೆ ಹೇಗೆ ಹೇಳಿ? ತುಂಬಾ ಸಂತೋಷ. ಮದ್ವೆಗೆ ಮುಂಚೆ ಇಂಥ ಒಂದು ಪೂಜೆ ನಡೆದ್ರೆ ಎಲ್ಲಾನು ನಿರ್ವಿಘ್ನವಾಗಿ ನಡೆಯುತ್ತೆ ಅನ್ನೋದು ನಮ್ಮ ನಂಬಿಕೆನು ಅಲ್ವಾ? ಹೌದೌದು. ಬನ್ನಿ, ಪೂಜೆ ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ. ಬನ್ನಿ. ಪೂಜೆ ಶುರು ಮಾಡೋಣ. ನೀವು ಶುರು ಮಾಡಿ, ನಾನೊಂದು ನಿಮಿಷ ಬರ್ತೀನಿ. ತೊಳಿ, ಗಣಪತಿಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಪರಮಹಾಗಣಪತಿ ದೇವತಾಭ್ಯೋ ನಮೋ ಪ್ರಾರ್ಥನಾ ಅತ್ತೆ, ನಾನು ಒಂದು ನಿಮಿಷ ಬಂದೆ. ತುಳಸಿ ಅಮ್ಮ ಅವ್ರ ಮಾವ ಬಂದಿದ್ದಾರೆ, ಮಾತಾಡ್ಸ್ಕೊಂಬರ್ತೀನಿ. ಈ ಮುದುಕ ಯಾಕೆ ಬಂದ? ಅದು ಮನೆಗೆ. ಇವನು ಆ ತುಳಸಿ ಮಾವನ? ತಾತ, ನೀವಿಲ್ಲಿ? ಗಿರ್ಗಿಟ್ಲೆ, ಹೇಗಿದೀಯಾ? ಕೂತ್ಕೊಳ್ಳಿ. ನಾನ್ ಚೆನ್ನಾಗಿದ್ದೀನಿ ತಾತ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಾನು ಮಾಧವನ್ನ ನೋಡೋದಕ್ಕೆ ಅಂತ ಕೆಫೆಗೆ ಹೋಗಿದ್ದೆ. ಅವ್ರ ಮನೆ ಮದುವೆ ತಯಾರಿನಲ್ಲಿ ಬ್ಯುಸಿ ಇದ್ದಾರೆ, ಮನೇಲೇ ಸಿಗ್ತಾರೆ ಅಂತ ಅಂದ್ಬಿಟ್ಟು ಶೇಷು ಹೇಳ್ದ. ಅದಕ್ಕೋಸ್ಕರ ಇಲ್ಲೇ ಹುಡ್ಕೊಂಡು ಬಂದೆ. ನೀವ್ ಬಂದಿದ್ದು ಒಳ್ಳೇದೇ ಆಯ್ತು ತಾತ. ಬನ್ನಿ, ಎಲ್ರಿಗೂ ಪರಿಚಯ ಮಾಡ್ಕೊಡ್ತೀನಿ. ಬೇಡಮ್ಮ, ಪೂಜೆ ನಡೀತಿದೆ, ನಡೀಲಿ ಬಿಡು. ನನಗೆ ಇವತ್ತು ನಿಮ್ಮಲ್ಲಿ ಪೂಜೆ ಅನ್ನೋದು ಗೊತ್ತಿರಲಿಲ್ಲ. ಇನ್ನೊಂದು ದಿವಸ ಬರ್ತೀನಿ ಬಿಡು. ಎಲ್ಲಿ ಚಪ್ಪಲಿ ಕಳ? ಕರಿತೀನಿ. ಬಂದ್ರು. ಅರೆ ದತ್ತ, ವಾಟ್ ಅ ಪ್ರೆಸೆಂಟ್ ಸರ್ಪ್ರೈಸ್. ನೀವು ನಮ್ಮನೇಲಿ? ಏನಿಲ್ಲ, ನಿನ್ನ ಹತ್ರ ಸ್ವಲ್ಪ ಮಾತಾಡೋಣ ಅನ್ಕೊಂಡು ಕೆಫೆ ಹತ್ರ ಹೋದೆ. ನೀನು ಮನೇಲೇ ಇದೀಯಾ ಅಂತ ಗೊತ್ತಾಯ್ತು, ಅದಕ್ಕೆ ಇಲ್ಲಿಗೆ ಬಂದೆ. ನಿಮ್ಮಲ್ಲಿ ಪೂಜೆ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಗೊತ್ತಿದ್ರೆ ಇನ್ನೊಂದು ದಿವಸ ಬರ್ತಿದ್ದೆ. ಅಯ್ಯೋ, ಒಳ್ಳೇದಾಯ್ತು ದತ್ತ. ಹಿರಿಯರು ಪೂಜೆ ದಿನ ಮನೆಗೆ ಬಂದ್ರೆ ಆಶೀರ್ವಾದ ಅಂತ ಹೇಳ್ತಾರೆ. ನೀವು ಸಡನ್ ಆಗಿ ಬಂದಿದ್ದು ತುಂಬಾ ಖುಷಿ ಆಯ್ತು. ಹಾ, ಪರಿಚಯ ಮಾಡಿಸೋದು ಮರ್ತ್ಬಿಟ್ಟೆ. ಇವನು ನನ್ನ ತಮ್ಮ ಮಹೇಶ. ನನ್ಗೆ ಏನೇ ಹೇಳ್ಕೋಬೇಕಿದ್ರು ನಾನು ಇವನ ಹತ್ರ ಹೇಳ್ಕೋತೀನಿ. ಹಾ, ಇವರು ದತ್ತ, ತುಳಸಿಯವರು ಅಂತ ನಾನು ಹೇಳ್ತೀನಲ್ಲ, ಅವರ ಮಾವ. ನಮಸ್ಕಾರ. ಪೂರ್ಣಿ, ಮಹೇಶನ್ನ ಪೂಜೆ ಕರ್ಕೊಂಡೋಗು. ನಾನು ದತ್ತ ರೂಮಲ್ಲಿ ಇರ್ತೀವಿ. ಸರಿ ಮಾವ, ಮಹಾಮಂಗಳಾರತಿ ಟೈಮಲ್ಲಿ ಬಂದ್ಬಿಡಿ. ಆಗ್ಲಿ, ಬನ್ನಿ ದತ್ತ.
ಆ ಮುದುಕ ಇನ್ನೂ ಭಾವನ ಜೊತೆನೇ ಇದ್ದಾನೆ ಅಂದರೆ ಏನೋ ಇರುತ್ತೆ. ನಾನು ಇಲ್ಲೇ ಕೂತಿದ್ರೆ ನನಗೇನು ಗೊತ್ತಾಗಲ್ಲ. ಚಿಕ್ಕಮ್ಮ, ಏನಾದರೂ ಬೇಕಿತ್ತಾ? ಅಲ್ಲ, ಶಾಸ್ತ್ರಿಗಳೇನಾದರೂ ಹೇಳಿದ್ರೆ ನಮಗೆ ತೋಚಲ್ಲ, ನೀವಿದ್ರೆ ಒಳ್ಳೇದು. ಹೌದು ಶಾರ್ವರಿ ಅವರೇ, ನೀವಿಲ್ಲೇ ಇರಿ. ಆದರೆ ನಿಮ್ಮ ಮನೇಲಿ ಪೂಜೆ ಇರೋ ವಿಷಯ ನಂಗೆ ಗೊತ್ತಿರಲಿಲ್ಲ. ಗೊತ್ತಿದ್ರೆ ಇನ್ನೊಂದು ದಿವಸನೇ ಬರ್ತಾ ಇದ್ದೆ. ಪೂಜೆ ಮಾಡಬೇಕು ಅಂತ ನಿನ್ನೆ ಸಂಜೆ ತಾನೇ ಡಿಸೈಡ್ ಮಾಡಿದ್ವಿ. ಅದಕ್ಕೆ ಮುಂಚಿತವಾಗಿ ಯಾರಿಗೂ ಹೇಳೋಕ್ಕಾಗಲಿಲ್ಲ. ನೀವು ಬಂದಿದ್ದು ಖುಷಿನೇ. ಅದೇನೋ ಮಾತಾಡಬೇಕು ಅಂತ ಇದ್ರಿ, ಹೇಳಿದತ್ತ. ಮಾಧವ, ನಾನು ಯಾವಾಗಲೂ ನೇರವಾಗಿ ಮಾತಾಡುವಂಥ ಮನುಷ್ಯ. ನಿನ್ನಿಂದನೂ ಅಷ್ಟೆ. ನನ್ನ ಪ್ರಶ್ನೆಗಳಿಗೆ ನೀನು ನೇರವಾಗಿ ಉತ್ತರ ಕೊಡ್ತೀಯ ಅಂತ ನಾನು ಭಾವಿಸ್ತೀನಿ. ತೀರಾ ಆಕಸ್ಮಿಕವಾಗಿ ನಿನ್ನ ಪರಿಚಯ ಆದರೂ ಕೂಡ ನೀನು ನಮ್ಮ ಮನೆಯವನೇ ಅನ್ನೋಷ್ಟು ಹತ್ತಿರ ಆಗಿಬಿಟ್ಟಿದ್ದೀಯ. ಆ ಒಂದು ಸಲಿಗೆಯಿಂದ ನಿನ್ನ ಪ್ರಶ್ನೆಗಳು ಕೇಳ್ತೀನಿ. ನೀನು ಮುಚ್ಚು ಮರೆ ಇಲ್ಲದೆ ಉತ್ತರ ಕೊಡ್ತೀಯಾ? ಮನಸ್ಸಿಗೆ ಏನೋ ನೆಮ್ಮದಿ. ಎಲ್ಲರೂ ನಮ್ಮಿಂದ ದೂರ ಹೋದ್ರು ನನಗೋಸ್ಕರ ಕಾಯೋ ಒಂದು ಹೆಗಲಿದೆ ಅಂತಾದ್ರೆ ಅದು ತುಳಸಿಯವರೇ ಅನ್ನೋ ಭಾವನೆ ಗಟ್ಟಿಯಾಗೋಕೆ ಶುರುವಾಯಿತು. ಯಾಕೆ ಹೀಗಾಗ್ತಿದೆ ಅಂತ ನನ್ನನ್ನೇ ನಾನು ಪದೇ ಪದೇ ಪ್ರಶ್ನೆ ಮಾಡಿಕೊಂಡೆ. ಆಗ್ಲೇ ಗೊತ್ತಾಗಿತ್ತು, ನನಗೆ ತುಳಸಿಯವರ ಮೇಲಿರೋದು ಬರೀ ಸ್ನೇಹ ಅಲ್ಲ, ಪ್ರೀತಿ ಅಂತ. ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಅರೆ ಪುಟ್ಟು, ನೀನಿಲ್ಲಿ? ಸರ್ಪ್ರೈಸ್! ಬುಕ್ ಸ್ಟೋರ್ಸ್ ಅಲ್ಲಿ ಕೆಲಸ ಇತ್ತು ಅಂತ ಬಂದಿದ್ದೆ. ವಾಪಸ್ ಹೋಗ್ತಾ ಹೀಗೆ ಬಂದಲ್ಲ, ನಿಮ್ಗೂ ಸರ್ಪ್ರೈಸ್ ಕೊಟ್ಟು ನಿಮ್ಮನ್ನು ಹಾಗೆ ಕರ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಹೌದಾ ಪುಟ್ಟ, ಇವತ್ತು ಮಾಧವ್ ಅವ್ರ ಮನೇಲಿ ಪೂಜೆ ಅಂತೆ. ಕೆಫೆಲಿ ಜಾಸ್ತಿ ಜನ ಹಿಂದೆ ಇದ್ರೆ ಎಲ್ರೂ ಬೇಗ ಹೊರಡಿ, ಪರವಾಗಿಲ್ಲ ಅಂತ ಮ್ಯಾಗಿಗೆ ಹೇಳಿದ್ರಂತೆ. ಅದಕ್ಕೆ ಬೇಗ ಹೊರಟ್ವಿ. ಮ್ಯಾಗಿಗೆ ಫೋನ್ ಮಾಡ್ದಾಗ ಹೇಳಿದ್ಲು, ನಿಮ್ ಜೊತೆ ಸುತ್ತಾಡಿ ತುಂಬಾ ದಿನ ಆಯ್ತಲ್ಲ, ಅದಕ್ಕೆ ಇವತ್ತು ನಿಮ್ ಜೊತೆ ಹೊರಗಡೆ ಹೋಗೋಣ ಅಂತ ಕಾಯ್ತಿದ್ದೆ. ಬನ್ನಿ ಹೊರಡೋಣ. ಹಾ ಪುಟ್ಟ, ಇವತ್ತು ಸ್ವಲ್ಪ ಬೇಗ ಹೋಗ್ತಾ ಇದ್ದೀನಲ್ವಾ, ಮನೇಲಿ ಏನಾದ್ರೂ ಒಳ್ಳೆ ಅಡುಗೆ ಮಾಡ್ಬೇಕು. ಅವೆಲ್ಲ ಏನು ಬೇಡ, ಮನೇಲಿ ಅಡುಗೆ ರೆಡಿ ಇದೆ. ಈಗ ಸದ್ಯಕ್ಕೆ ನಾವು ಮನೆಗೆ ಹೋಗ್ತಿಲ್ಲ. ಮತ್ತೆ ಹತ್ತಿ ನನ್ ರಾಜರಥ ಹೇಳ್ತೀನಿ. ಅಲ್ಲ ಪುಟ್ಟ, ಎಲ್ಲಿಗೆ? ಅಮ್ಮ, ನೆನ್ಪಿದ್ಯಾ, ನಾನ್ ನಿಮ್ ಮಗನ ಮದ್ವೆ ಆಗಕ್ ಮೊದ್ಲು ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಆಗಿದ್ವಿ. ಮಾರ್ಕೆಟ್ ಎಲ್ಲ ಸುತ್ತಿದ್ವಿ, ಕಾಟನ್ ಕ್ಯಾಂಡಿ ತಿಂದಿದ್ವಿ. ತಾತ ಆಚೆ ಹೋಗಿದ್ದಾರೆ, ಮನೆಗ್ ಬರೋದು ಲೇಟ್ ಆಗತ್ತೆ ಅಂದ್ರು. ಸಮರ್ಥು ಮನೇಲಿಲ್ಲ, ಅಡ್ಗೆನೂ ಹೇಗಿದ್ರು ರೆಡಿ ಇದೆ. ನಾವಿಬ್ರು ಇಷ್ಟು ಬೇಗ ಮನೆಗೆ ಹೋಗಿ ಮಾಡೋ ಅಂತ ಕೆಲ್ಸ ಏನೂ ಇಲ್ಲ. ಅದಕ್ಕೆ ಇವತ್ ನನ್ ಬೆಸ್ಟ್ ಫ್ರೆಂಡ್ ಜೊತೆ, ನನ್ ಮುದ್ದೆ ನಮ್ಮನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ನಿಸ್ತಿದೆ. ಓಕೆನಾ? ನನ್ ಮಗಳು ನನ್ ಬೆಸ್ಟ್ ಫ್ರೆಂಡ್ ಕರೆದ್ರೆ ಬರಲ್ಲ ಅಂತೀನಾ? ಮೈ ಗಾಡ್, ನೀನ್ ಹೇಳ್ತಿರೋದು ನಿಜಾನ ನಂದಿನಿ? ನಿನ್ ಕಣ್ ಮುಂದೆನೆ ಇದೆಯಲ್ಲ ಸಂಧ್ಯಾ,
ಇನ್ನೇನ್ ಸಾಕ್ಷಿ ಬೇಕು ನಿಂಗೆ? ಅಲ್ವೇ, ನಾನೇನು ಬಿಸ್ನೆಸ್ಸೇ ಮಾಡಿಲ್ವಲ್ಲ, ಅದೇಗೆ ಅಷ್ಟು ಬೇಗ 50,000 ಪ್ರಾಫಿಟ್ ಬಂತು? ಅದೇ ಈ ಬಿಸ್ನೆಸ್ ಸ್ಪೆಷಾಲಿಟಿ ಸಂಧ್ಯಾ. ಬಿಟ್ಟಿ ದುಡ್ಡು ತಂದಿರೋದಲ್ದೆ ಇದನ್ನ ಇಲ್ಲೆಲ್ಲೋ ಇನ್ವೆಸ್ಟ್ ಬೇರೆ ಮಾಡ್ತಾಳೆ ಇವಳು. ಥ್ಯಾಂಕ್ ಯು ಸೋ ಮಚ್ ನಂದಿನಿ. ಸೀರಿಯಸ್ಲಿ ನನಗಿದೆ ನಂಬೋಕೆ ಆಗ್ತಿಲ್ಲ ಕಣೆ. ನೀನೆಲ್ಲೋ ದುಡ್ಡು ತಗೊಂಡು ಮಾಯ ಆಗ್ಬಿಟ್ಟಿದ್ಯಾ ಅಂತ ನನಗೆ ಭಯ ಆಗ್ಬಿಟ್ಟಿತ್ತು. ಪಾಪ ನೀನ್ ನೋಡಿದ್ರೆ ಇಷ್ಟು ಲಾಭ ತಂದ್ಕೊಟ್ಟಿದ್ಯಾ. ನೀನೇ ಕಣೆ ನಿಜವಾದ ಫ್ರೆಂಡು ಅಂದ್ರೆ. ಅಯ್ಯೋ ನಿಂತೇ ಇದೆಯಲ್ಲೇ, ಬಾ ಕೂತ್ಕೋ. ಜ್ಯೂಸ್ ಕೊಡ್ಲಾ ಅಥವಾ ಕಾಫಿ ಮಾಡ್ಲಾ? ಏನು ಬೇಡ ಸಂಧ್ಯಾ, ನಿನಗೆ ಖುಷಿ ಆಯ್ತಲ್ಲ ಅಷ್ಟು ಸಾಕು ನನಗೆ. ಆ ಹೊತ್ತು ನ್ಯೂಸ್ ಪೇಪರಲ್ಲಿ ನಿಮ್ಮ ವಿಷಯ ಬಂದಾಗ ಅದು ದೊಡ್ಡ ಸುದ್ದಿಯಾಗಿತ್ತು. ಪುಣ್ಯಕ್ಕೆ ಅದರಲ್ಲಿ ತುಳಸಿ ಮುಖ ಕಾಣ್ತಾ ಇರಲಿಲ್ಲ. ಅಕಸ್ಮಾತ್ ಕಾಣಿಸಿದ್ದಿದ್ರೆ ಅವಳು ಮುಖ ಎತ್ಕೊಂಡು ಓಡಾಡೋದಕ್ಕಾಗ್ತಾ ಇತ್ತ? ನನ್ನ ಶಕ್ತಿ ಇರೋವರೆಗೂ ನಾನು ತುಳಸಿನ ಕಾಯ್ತೀನಿ. ಆದರೆ ನಾಳೆ ನಿನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಇದೇ ಪ್ರಶ್ನೆ ಕೇಳಿದ್ರೆ ನೀನು ಏನು ಮಾಡ್ತೀಯ? ನೀವೀಗ ಕೇಳ್ತಿರೋ ಎಲ್ಲ ಪ್ರಶ್ನೆನೂ ನನ್ನನ್ನೇ ನಾನು ತುಂಬ ಸಲ ಕೇಳ್ಕೊಂಡಿದ್ದೀನಿ. ನಿಜ ಹೇಳಬೇಕು ಅಂದರೆ ಈ ಇಂಟರ್ವ್ಯೂ ಕೊಡೋದಕ್ಕೆ ನಾನು ಒಪ್ಕೊಂಡಿದ್ದೆ ಈ ಕಾರಣಕ್ಕೆ. ಮುಂದೇನೂ ಅಷ್ಟೇ, ತುಳಸಿಯವರ ವ್ಯಕ್ತಿತ್ವಕ್ಕೆ ಯಾವುದೇ ಕಪ್ಪು ಚುಕ್ಕೆ ಬರೆದಿರೋ ಹಾಗೆ ನಾನು ಕಾಯ್ತೀನಿ. ಇಂಥ ವಿಷಯ ಬಂದರೆ ಅದು ದೊಡ್ಡದಾಗದಿರೋ ಹಾಗೆ ನಾನು ನೋಡ್ಕೊತೀನಿ. ಇಷ್ಟೆಲ್ಲ ಆಗಿನೂ ಅಂಥ ಸಂದರ್ಭ ಬಂದರೆ ಅವರ ಜೊತೆ ಎಲ್ಲ ರೀತಿಯಲ್ಲಿ ನಿಲ್ಲೋದಕ್ಕೆ ನಾನು ತಯಾರಿದ್ದೀನಿ. ಈಗ ನಾನು ನಿಮ್ಮ ಹತ್ರ ಕೇಳೋದು ಇಷ್ಟೇ, ಇಂಥ ಭಾವನೆ ನನ್ನ ಮನಸ್ಸಲ್ಲಿ ಮಾತ್ರ ಇರೋದು. ಅದರಿಂದ ಪ್ಲೀಸ್ ಇದನ್ನ ಇಲ್ಲಿಗೆ ಬಿಟ್ಬಿಡೋಣ. ನನ್ನ ಮಕ್ಕಳು ಪ್ರಶ್ನೆ ಮಾಡಿದ್ದಾರೆ, ನಿಮ್ಮನೇಲೂ ಪ್ರಶ್ನೆ ಮಾಡ್ತಾರೆ, ಸಮಾಜನೂ ಪ್ರಶ್ನೆ ಮಾಡುತ್ತೆ. ಅದರಿಂದ ತುಳಸಿಯವ್ರಿಗೂ ಮುಜುಗರ ಆಗತ್ತೆ. ಅವತ್ತು ಜನಾರ್ದನ್ ಆಡಿದ ಮಾತಿಂದನೇ ತುಳಸಿಯವ್ರು ತುಂಬ ನೊಂದ್ಕೊಂಡಿದ್ದಾರೆ. ಈಗ ಮತ್ತೆ ನೋವಾಗೋದು ನನಗಿಷ್ಟ ಇಲ್ಲ. ಅದಕ್ಕೆ ಇದು ನಿಮ್ಮ ಹತ್ರ ನನ್ನ ರಿಕ್ವೆಸ್ಟ್. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ಜನಾರ್ದನ್ ಅವರೇ, ಈಗಾಗಲೇ ನಿಮಗೆ ನಿಮ್ಮ ಮಗಳ ಮದುವೆ ಬಗ್ಗೆ ಟೆನ್ಷನ್ ಇದೆ. ಇದ್ರ ಬಗ್ಗೆ ನೀವು ಯಾಕೆ ಯೋಚಿಸ್ತೀರಾ? ಇದೆಲ್ಲ ನನಗ್ ಬಿಡಿ. ನಿಮ್ಮ ಮಗಳ ಮದುವೆ ಏನೂ ಸಮಸ್ಯೆ ಇಲ್ಲದೆ ಆಗತ್ತೆ. ನೀವು ಆರಾಮಾಗಿರಿ. ಮ್ಯಾಮ್, ನನ್ನ ಆ ಜನ್ಮ ವೈರಿ ಮಾಧವ್ ನಮ್ಮ ಮನೆಗೆ ಬಂದು
ಕೈ ಮುಗಿದು ಬೇಡ್ಕೊಂಡಾಗಲೇ ನಂಗೆ ಗೊತ್ತು ಈ ಮದುವೆ ಆರಾಮಾಗಿ ಆಗತ್ತೆ ಅಂತ. ಆದ್ರೆ ಈಗ ನನ್ನ ಯೋಚನೆ ಅದಲ್ಲ. ಏನು ನಿಮ್ಮ ಯೋಚನೆ? ಒಂದು ಪ್ರಶ್ನೆ ಕೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ನಿಮ್ಮ ಮನೇಲಿ ಯಾರೇ ಬಂದು ಏನೇ ಕೇಳಿದ್ರು ನೀವು ಸತ್ಯನೇ ಹೇಳ್ತೀರಾ? ಮ್ಯಾಮ್, ನಿಮ್ಮ ಮನಸ್ಸಲ್ಲಿರೋದೇ ಒಂದು, ಆದ್ರೆ ನಿಮ್ಮ ಮನೆಯವ್ರ ಮುಂದೆ ನೀವು ಮಾಡೋದೇ ಬೇರೊಂದು, ನಿಮ್ಮ ಮನೆಯವ್ರ ಮುಂದೆ ಹೇಳೋದೇ ಇನ್ನೊಂದು ಅಂತ ಯಾವತ್ತೂ ನೀವು ಮಾಡಿಲ್ವಾ? ಈಗ ಯಾಕೆ ಆ ಪ್ರಶ್ನೆ? ಇಲ್ಲ, ನಾನಂತೂ ನನ್ನ ಮನೆಯವ್ರ ಮುಂದೆ ಬೇಕಾದಷ್ಟು ಸುಳ್ಳು ಹೇಳಿದ್ದೀನಿ. ನೀವು ಹೇಳಿರ್ಬೋದೇನೋ ಅಂತ. ನಮ್ಮ ಮನೆಯವ್ರ ಮುಂದೆನೇ ನಾವು ಸತ್ಯ ಹೇಳ್ದಿರೋವಾಗ ಆ ಮಾಧವ ಬೇರೆಯವ್ರ ಮುಂದೆ ಹೇಗೆ ಸತ್ಯ ಹೇಳ್ತಾನೆ ಅಂತ ನೀವು ನಂಬ್ತೀರಾ? ಅಂದ್ರೆ ಮಾಧವ ಅವನ ಮನಸ್ಸಲ್ಲಿ ಏನೋ ಇಟ್ಕೊಂಡು ಅವ್ರ ಹತ್ರ ಬೇರೆ ಏನಾದ್ರು ಹೇಳಿರ್ಬೋದಲ್ವಾ? ಐ ನೋ ದ್ಯಾಟ್ ಮಾಧವ ಹಾಗೆಲ್ಲ ಹೇಳಲ್ಲ ಅಂತ. ಬಟ್ ಸ್ಟಿಲ್ ದ ಇಫ್ಸ್ ಅಂಡ್ ಬಟ್ಸ್ ಚಾನ್ಸಸ್ ಇದೆ ಮ್ಯಾಮ್. ಅರೆ, ಪೂಜೆ ಎಲ್ಲ ಮುಗ್ದೋಯ್ತಾ? ಮಹಾಮಂಗಳಾರತಿಗಾದರೂ ಕರೀತಾರೆ ಅಂದ್ಕೊಂಡಿದ್ದೆ. ಪೂಜೆ ದಿನನಾದರೂ ಮಕ್ಕಳ ಜೊತೆ ಖುಷಿಯಾಗಿರೋಣ ಅಂದರೆ. ಮಾಧವ, ಯಾಕೆ ಏನಾಯ್ತು? ಅದು ಏನಿಲ್ಲ ತಾತ. ನಾನು ಸರ್ವೆ ಮಾಡಕ್ ಬಂದಿದ್ದೀನಿ ಗೌರ್ಮೆಂಟ್ ಕಡೆಯಿಂದ. ಎಲೆಕ್ಷನ್ ಬಂತಲ್ವಾ, ಸೊ ಮನೇಲಿ ಯಾರ್ಯಾರಿದ್ದಾರೆ, ಎಲ್ಲರೂ ವೋಟರ್ ಐಡಿ ಇದೆಯಾ ಅಂತ ಮಾಹಿತಿ ಬೇಕಿತ್ತು. ಇಂತಹ ಕಂಪನಿಗಳು ದುಡ್ಡಿರೋ ಮಿಕ್ಕಗಳನ್ನೆಲ್ಲ ಹುಡುಕ್ತಾರೆ, ಅವ್ರ ಕೈಲಿ ಇನ್ವೆಸ್ಟ್ ಮಾಡಿಸ್ಕೋತಾರೆ. ಸ್ವಲ್ಪ ದಿವಸ ಬಿಟ್ಟು ನೀವು ಇನ್ವೆಸ್ಟ್ ಮಾಡಿರೋ ದುಡ್ಡಿಗೆ ಲಾಭ ಬಂದಿದೆ ಅಂತ ಸೇರಿಸಿ ಕೊಡ್ತಾರೆ. ಆ ಲಾಭ ಮಾಡಿರೋರು ಅವ್ರ ಫ್ರೆಂಡ್ಸ್ಗಳನ್ನೆಲ್ಲ ಈ ಸ್ಕೀಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈ ಕಂಪನಿಯವರು ಅವ್ರನ್ನೆಲ್ಲ ಮೆಂಬರ್ ಮಾಡ್ಕೋತಾರೆ. ಆ ಮೆಂಬರ್ ಮಾಡ್ಕೊಂಡ್ರು ಎಲ್ಲಾರ ಹತ್ರನೂ ಕಂಪನಿಯವರು ದುಡ್ಡು ಇನ್ವೆಸ್ಟ್ ಮಾಡಿಸ್ಕೋತಾರೆ. ಟೈಮ್ ನೋಡ್ಕೊಂಡು ಇನ್ವೆಸ್ಟ್ ಮಾಡಿರೋರು ಎಲ್ರಿಗೂ ಸಾಮೂಹಿಕವಾಗಿ ಕೈಗೆ ಚೊಂಬು ಕೊಟ್ಟು ಓಡಾಬಿಡ್ತಾರೆ. ಇಷ್ಟು ಸುಲಭವಾಗಿ ಲಾಭ ಮಾಡ್ಬೋದು ಅಂತ ಗೊತ್ತಿದ್ದಿದ್ರೆ ಇಷ್ಟು ವರ್ಷ ಈ ಜುಗ್ಗ ಜಗನ್ನಾಥ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋಣ. ಇದು ಟೋಪಿ ಸ್ಕೀಮು ಅಂತ ಗೊತ್ತಿದ್ದೆ ನಾನು ಇದರಿಂದ ದೂರ ಇರೋದು. ಸಂಧ್ಯಾ, ಯಾಕೋ ನಿಮ್ಮ ಮಾವನವರಿಗೆ ಇದಿಷ್ಟ ಇಲ್ಲ ಅಂತ ಕಾಣತ್ತೆ. ನಾನಿನ್ ಬರ್ತೀನಿ. ಒಂದ್ ನಿಮಿಷ ನಂದಿನಿ, ನಾನು ನಿಮ್ಮನ್ನ ನಂಬೋಕ್ಕಿಂತ ಜಾಸ್ತಿ ನಂದಿನಿ ನಂಬ್ತೀನಿ. ಇವಳು ನನ್ನ ದುಡ್ಡನ್ನು ಮುಳುಗ್ಸಲ್ಲ ಅಂತ ನಂಗೆ ಗೊತ್ತು. ನೀನ್ ಹೋಗು ನಂದಿನಿ. ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು, ಏನೇನ್ ಕೆಲಸ ಇರುತ್ತೆ ಅಂತ ಫೋನಲ್ಲೇ ಮಾತಾಡೋಣ. ಬೇಡಮ್ಮ, ಮಾವ, ನೀನ್ ಹೊರಡು ನಂದಿನಿ, ನಾನು ಇಲ್ಲಿ ನೋಡ್ಕೊಳ್ತೀನಿ. ಬಾಯ್. ಸದ್ಯ ಹೋಯ್ತು ಹೋಯ್ತು, ದುಡ್ಡು ಹೋಗ್ತಾ ಇದೆ. ಮನೆ ಲಕ್ಷ್ಮಿ ಕಣಮ್ಮ ಹೋಗ್ತಾ ಇದೆ. ಕರಿಯಮ್ಮ. ಸಂಧ್ಯಾ ಸಂಧ್ಯಾ, ಏ ಬಾಮ್ಮ, ದುಡ್ಡು. ಸಂಧ್ಯಾ ಸಂಧ್ಯಾ. ಪುಟ್ಟ, ಅವನು ಯಾಕ ಸ್ಪೀಡಾಗಿ ಹೋದ ಅಂತ ಏನಾದ್ರು ಹೇಳದ್ನ? ಅವನು ಮಾತಾಡಕ್ಕೆ ರೆಡಿ ಇಲ್ಲ ಅಮ್ಮ. ನಾನೇ ಇನ್ನೊಂದ್ಸರಿ ಕೇಳಿ ನೋಡ್ತೀನಿ. ಇತ್ತೀಚೆಗೆ ಯಾಕೋ ಅವ್ನ ಮನಸ್ಸೇ ಸರಿಗಿಲ್ಲ. ಅವ್ನಿಗೆ ಏನಾಗಿದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಅವ್ನ ಕೆಲಸ ಕಳ್ಕೊಂಡಿದ್ದಾನೆ ಅಂತ ಹೇಳಿದ್ರೇನೆ. ಅವ್ನು ಯಾಕೆ ಹೀಗೆ ಆಡ್ತಾ ಇದ್ದಾನೆ ಅಂತ
ನಿಮ್ಗೆ ಅರ್ಥ ಆಗೋದು. ಆದ್ರೆ ಹೇಳ್ಬೇಡ ಅಂದಿದ್ದಾನಲ್ಲ. ಅಮ್ಮ, ಅವ್ನಿಗೆ ಯಾಕೋ ಮನ್ಸು ಸರಿಗಿಲ್ಲ ಅನ್ಸುತ್ತೆ. ಸರಿ ಹೋಗ್ತಾನೆ ಬಿಡಿ, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ನೀನು ಅವನ ಜೊತೆಲಿರೋವರೆಗೂ ಅವನು ಸರಿಯಾಗಿ ಇರ್ತಾನೆ ಅನ್ನೋ ನಂಬಿಕೆ ನನಗಿದೆ. ಆದ್ರೂ ಒಂದೊಂದ್ಸಲ ಆತಂಕ ಆಗುತ್ತೆ ಅಲ್ವಾ? ಪುಟ್ಟ, ಮಾವನವ್ರು ಯಾಕೋ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ, ಫೋನು ತೆಗಿತಾ ಇಲ್ಲ. ಬೆಳಗ್ಗೆನೆ ಹೋದ್ರು ಅಂತ